ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದು ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ, ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದ ಮಿತ್ರ, ಆತ್ಮಸಖ ಹಾಗೂ ನಾನು ನಿಮ್ಮೆಲ್ಲರ ಮನೆ ಮಗ ಮತ್ತು ನಿಮ್ಮ ಆತ್ಮೀಯ ಬಾಜು ಮನಿ ಕಾಕ. ಜಗದ ಜಗುಲಿ ನಮ್ಮೂರ ಬಾನುಲಿ 90.8 FM ಮಹಿಳಾ ಕಲ್ಯಾಣ ಸಂಸ್ಥೆಯ ಸಮುದಾಯ ರೇಡಿಯೋ ಕೇಂದ್ರ. ಕೇಳುಗರೆ, ನಮ್ಮ ನಾಡು ನುಡಿ, ಕಲೆ, ಸಾಹಿತ್ಯ, ಸಂಗೀತ, ಸಮಾಜಮುಖಿ, ವೈದ್ಯಕೀಯ, ನ್ಯಾಯವಾದಿ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಮಹನೀಯರನ್ನು, ಮಹಿಳೆಯರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಕೇಳುಗರೆ, ಇದು ಜಗದ ಜಗುಲಿ ನಮ್ಮೂರ ಬಾನುಲಿ ವಿಶ್ವವಾಣಿ, ಮನಸ್ಸಿನ ಭಾವನೆಗಳನ್ನು ಹದ ಮಾಡುವ ಕೇಂದ್ರ. ಭಾವನೆಗಳ ಭೋರ್ಗರೆತ ಇಲ್ಲಿ ನಡೆಯುವುದು. ಚಿಲಿಪಿಲಿಯ ಮಧುರ ಮಾತುಗಳ ಸಂಭ್ರಮ ಈ ಸಂದರ್ಶನದಲ್ಲಿ. ಇಂದಿನ ಸಂದರ್ಶನಕ್ಕಾಗಿ ಆಗಮಿಸಿದ್ದಾರೆ ನಮ್ಮ ಬೆಳಗಾವಿಯ ಮನೆಮಗಳಾಗಿ ಖ್ಯಾತಿಯಾಗಿರುವ, ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಶ್ರೀಮತಿ ವೈಶಾಲಿ ಪುಂಡ್ಲಿಕ್ ಸುತಾರ್ ಅವರು ಬಂದಾರ. ಅವರಿಗೆ ನಾವು ಸ್ವಾಗತಿಸಿ ನಮನಗಳನ್ನು ಹೇಳೋಣಂತ. ವೈಶಾಲಿ ಅವರ, ನಮ್ಮೂರ ಬಾನುಲಿ ಕೇಂದ್ರದ ಪರವಾಗಿ, ನನ್ನ ವ್ಯಕ್ತಿಕ ಪರವಾಗಿ, ಕೇಳುಗರ ಪರವಾಗಿ, ಎಲ್ಲರ ಪರವಾಗಿ ನಿಮಗೆ ಆದರದ ಸ್ವಾಗತ ಹಾಗೂ ನಮನಗಳು. ಎಲ್ಲರಿಗೂ ನಮಸ್ಕಾರಗಳು. ಇವರು ಕೂಡ ಪ್ರಜ್ಞಾವಂತ, ಧೀಮಂತ, ಸತ್ಯಧರ್ಮ ಸಾಮ್ರಾಜ್ಞೆ, ಅಚ್ಚ ಕನ್ನಡತಿಯೂ ಹೌದು. ವಾಡಿಕೆಯಂತೆ ಒಂದು ಕಾಳಿಕಾದೇವಿಯ ಸ್ತುತಿ. ಕಾಳಿ ಭವಾನಿ ಶಿವೆ ಪಾಲಿಸು, ಕಾಳಿ ಭವಾನಿ ಶಿವೆ ಪಾಲಿಸು, ಕಾಳಿ ಭವಾನಿ ಶಿವೆ ಪಾಲಿಸು, ಗೋತ್ರೋದ್ಭವಿಸಿತ ಗೋತ್ರಕೃತಾಲಯೇ, ಗೋತ್ರಸುರಾರ್ಚಿತೆ ಗೋತ್ರಾರಿನುತೆ, ಗೋತ್ರೋದ್ಭವಿಸಿತ ಗೋತ್ರಕೃತಾಲಯೇ, ಗೋತ್ರಸುರಾರ್ಚಿತೆ ಗೋತ್ರಾರಿನುತೆ, ಕಾಳಿ ಭವಾನಿ ಶಿವೆ ಪಾಲಿಸು, ಕಾಳಿ ಭವಾನಿ ಶಿವೆ ಪಾಲಿಸು, ಭುವನೇಶ್ವರಿ ತ್ರೈ ಭುವನಾರ್ಚಿತ ಪದ, ಭುವನಜ ಯುಗ್ಮಳೆ ಭುವನಜ ಲೋಚನೆ, ಭುವನೇಶ್ವರಿ ತ್ರೈ ಭುವನಾರ್ಚಿತ ಪದ, ಭುವನಜ ಯುಗ್ಮಳೆ ಭುವನಜ ಲೋಚನೆ, ಕಾಳಿ ಭವಾನಿ ಶಿವೆ ಪಾಲಿಸು, ಕಾಳಿ ಭವಾನಿ ಶಿವೆ ಪಾಲಿಸು, ನಾಗಾಂಬರ ಪ್ರಿಯೆ ನಾಗಸುವೇಣಿಯೇ, ನಾಗತಿ ಬೇಡುವೆ ನಾಗಿರಿಜೇಶಳೆ, ನಾಗಾಂಬರ ಪ್ರಿಯೆ ನಾಗಸುವೇಣಿಯೇ, ನಾಗತಿ ಬೇಡುವೆ ನಾಗಿರಿಜೇಶಳೆ, ಕಾಳಿ ಭವಾನಿ ಶಿವೆ ಪಾಲಿಸು, ಕಾಳಿ ಭವಾನಿ ಶಿವೆ ಪಾಲಿಸು, ನಾಗಶಯನನ ಮುದ್ದಿನ ರಾಣಿಯೇ, ದಿಗ್ವಿಜಯ ಮೂಲ ರಾಮ ವಿಠಲ ಸಂಪ್ರೀತೆ, ನಾಗಶಯನನ ಮುದ್ದಿನ ರಾಣಿಯೇ, ದಿಗ್ವಿಜಯ ಮೂಲ ರಾಮ ವಿಠಲ ಸಂಪ್ರೀತೆ, ದಿಗ್ವಿಜಯ ಮೂಲ ರಾಮ ವಿಠಲ ಸಂಪ್ರೀತೆ, ಕಾಳಿ ಭವಾನಿ ಶಿವೆ ಪಾಲಿಸು, ಕಾಳಿ ಭವಾನಿ ಶಿವೆ ಪಾಲಿಸು, ಕಾಳಿ ಭವಾನಿ, ಕಾಳಿ ಭವಾನಿ, ಕಾಳಿ ಭವಾನಿ ಶಿವೆ ಪಾಲಿಸು. ವೈಶಾಲಿಯವರ, ಮನುಷ್ಯನ ಜೀವನದೊಳಗೆ ಹುಟ್ಟು ಅನ್ನೋದು ಒಂದು ಸುಂದರ ಅಂದ್ರೆ ಆಗ್ತದೆ. ಆ ಹುಟ್ಟಿನೊಳಗೆ ತಂದೆ ತಾಯಿ, ಬಂಧು ಬಳಗ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಗುರು ಹಿರಿಯರು,
ಸಮಾಜದವರು, ಹೀಗೆ ಎಲ್ಲರಿಂದ ಒಬ್ಬೊಬ್ಬರ ಅನುಭವಗಳನ್ನು ಪಡಿತೀರಿ. ಇವತ್ತಿನ ನಿಮ್ಮ ಧೀಮಂತ ಶ್ರೀಮಂತ ಹಿಮಾಲಯಕ್ಕೆ ಮೆಟ್ಟಿ ನೀರಿನ ನಿಂತ ವ್ಯಕ್ತಿತ್ವವನ್ನು ನೀವು ಬೆಳೆಸಿಕೊಂಡಿರಿ. ಅದಕ್ಕೆಲ್ಲ ಕಾರಣ ನಿಮ್ಮ ಮನೆ ಸಂಸ್ಕಾರ. ಕಾರಣ ನಮ್ಮ ಕೇಳುಗರಿಗೆ ನಿಮ್ಮ ಊರು, ನಿಮ್ಮ ತಂದೆ ತಾಯಿ ಬಾಲ್ಯ ಎಲ್ಲವನ್ನೂ ಹೇಳಿರಿ. ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಹೇಳ್ತಾ, ಇವತ್ತು ಈ ಕಾರ್ಯಕ್ರಮಕ್ಕೆ ನಾ ಇಲ್ಲಿ ಬಂದಿದ್ದು ಅದರ ಒಂದು ಒಳ್ಳೆಯ ಅಭಿಪ್ರಾಯ, ಒಳ್ಳೆಯ ಒಂದು ಉದ್ದೇಶ ಇಟ್ಟುಕೊಂಡನ ನನ್ನ ಇಲ್ಲಿ ಕರೆದಿದ್ದಾರು. ಈ ಕೇಂದ್ರದಿಂದ ಇವತ್ತೇ ನನಗೆ ಆಹ್ವಾನಿಸಿದರು. ನನ್ನ ಬಗ್ಗೆ ತಿಳ್ಕೋಬೇಕು, ನನ್ನ ಏನು ಜೀವನದಲ್ಲಿ ಆಗ ಹೋಗೋ ಘಟನೆಗಳಿದೆ ಅದು ಎಲ್ಲರನ್ನೂ ಹಂಚಿ ಇದನ್ನ ಮಾಡಬೇಕು ಅಂತ ಇಲ್ಲಿ ಕರೆದಿದ್ದರು. ಅದಕ್ಕೆ ನನ್ನ ಹೆಸರು ಶ್ರೀಮತಿ ವೈಶಾಲಿ ಪುಂಡ್ಲಿಕ್ ಸುತಾರ್. ನಂದು ತವ್ರ ಮನೆ ಇರೋದು ಸಂಕೇಶ್ವರದಲ್ಲಿ ಹುಟ್ಟಿ ಸಂಕೇಶ್ವರದಲ್ಲಿ ಬೆಳೆದು ಆನಂತರ ನಮ್ಮ ತಂದೆಯವರ ಶುಗರ್ ಫ್ಯಾಕ್ಟ್ರಿಯಲ್ಲಿ ಕೆಲಸಕ್ಕಿದ್ರು ಮಹಾರಾಷ್ಟ್ರಲ್ಲಿ. ಅವ್ರ ಕೆಲಸ ಮಾಡ್ಕೋತ ನಮ್ಮ ಅಂದ್ರೆ ನಮ್ಮ ಜೀವನ ಎಲ್ಲ ಮಹಾರಾಷ್ಟ್ರದಲ್ಲಿನ ಆಗಿ ಹೋಗಿದೆ. ಅಲ್ಲಿಂದ ನಾವು ಸ್ಕೂಲ್ ಆಗಲಿ ಕಾಲೇಜ್ ಆಗಲಿ ಕಲಿತ ಮೇಲೆ ಯಾವಾಗ ನಂದು ಮ್ಯಾರೇಜ್ ಆಯ್ತು, ಮ್ಯಾರೇಜ್ ಆದಮೇಲೆ ನಾ ಇಲ್ಲಿ ಬೆಳಗಾವ್ಗೆ ಬಂದು ಇಲ್ಲಿ ನಾ ಸ್ಥಿರವಾಗಿ ಏನು ನಂದು ಎಜುಕೇಷನ್ ಇತ್ತು, ಎಜುಕೇಷನ್ದಿಂದ ಕೆಲಸ ಮಾಡಬೇಕು ಅಂತ ಒಂದು ವಿಚಾರವನ್ನು ಹಂಚಿಕೊಂಡಿದ್ದೆ. ನಮ್ಮ ತಂದೆ ತಾಯಿ ಹೆಸರು ಮೋಹನ್ ಸುತಾರ್, ನಮ್ಮ ತಾಯಿಯವ್ರ ಹೆಸರು ಮಹಾದೇವಿ ಮೋಹನ್ ಸುತಾರ್. ಅವ್ರು ಇರೋದು ಈಗ ಮಹಾರಾಷ್ಟ್ರದಲ್ಲಿನೇ ಇದ್ದಾರೆ. ಪ್ರಾಥಮಿಕ ಶಿಕ್ಷಣ ಎಲ್ಲಿ ಆಯ್ತು? ಪ್ರಾಥಮಿಕ ಶಿಕ್ಷಣ ನಂದು ಕೆಲವು ಇಚಲ್ಕರಂಜಿಗಾಗಿದೆ. ಫಸ್ಟ್ ಸ್ಟ್ಯಾಂಡರ್ಡ್ದಿಂದ 4ನೇವರೆಗೂ ನಂದು ಇಚಲ್ಕರಂಜಿಯಲ್ಲಿ ಆಗಿದೆ. ಅಂದ್ರೆ ಕನ್ನಡ ಮಾಧ್ಯಮನೋ ಇಲ್ಲ, ಮರಾಠಿ ಮಾಧ್ಯಮದಲ್ಲಿ ಆಗಿದೆ. ಕನ್ನಡ ಒಂದು ವಿಷಯ ಯಾವಾಗ ಬಂತು ನಿಮಗ? ಕನ್ನಡ ವಿಷಯ ಆ್ಯಕ್ಚುಲಿ ಬಂದಿದ್ದು ಅಂದ್ರೆ ನಮ್ಮ ಮೌಶಿ ಅವರ ಸಂಕೇಶ್ವರಕ್ಕಿದ್ದಾಗ ನಾವು ಆಗಾಗಲೇ ಅಲ್ಲ, ನೀವು ಓದು ಮುಂದೆ ಇರ್ತದಲ್ಲ ಸ್ಟೇಟ್ ಲ್ಯಾಂಗ್ವೇಜ್. ಇಲ್ಲ, ನಮ್ಮಲ್ಲೇ ಮಹಾರಾಷ್ಟ್ರದಲ್ಲಿ ಸ್ಟೇಟ್ ಲ್ಯಾಂಗ್ವೇಜ್ಗೆ ಕನ್ನಡ ಇದ್ದಿರಲಿಲ್ಲ. ಮಹಾರಾಷ್ಟ್ರದಲ್ಲಿ ಇಲ್ಲ. ಅದಕ್ಕೆ 5th-ದಿಂದ 7ನೇ ತರಗತಿ ಒಳಗೆ ನಂದು ಹುಬ್ರಿ ಹೈಸ್ಕೂಲ್ಗೆ ನಂದು ಎಜುಕೇಷನ್ ಆಗಿದೆ. ಹುಬ್ರಿದಿಂದ ನಮ್ಮ ತಂದೆಯವರು ಪಂಡರ್ಪುರ್ಕ್ಕೆ ಯಾವಾಗ ಅಲ್ಲಿ ಶುಗರ್ ಫ್ಯಾಕ್ಟ್ರಿಯಲ್ಲಿ ಕೆಲ್ಸಕ್ಕೆ ಹೋದ್ರು, ಅವಾಗ ಅಲ್ಲಿ ಮುಂದಿನ 7ನೇದಿಂದ ಮ್ಯಾಟ್ರಿಕ್ವರೆಗೂ ಎಲ್ಲ ಎಜುಕೇಶನ್ ನಂದು ಪಂಡರ್ಪುರ್ಕಾಗಿದೆ. ಪಂಡರ್ಪುರದಿಂದ ಮುಂದಿಂದ ಏನು ಗ್ರಾಜುಯೇಷನ್ ಏನು ಎಜುಕೇಶನ್ ಇದೆ ಅದು ನಾನು ಪುನಾ ಯೂನಿವರ್ಸಿಟಿ ಒಳಗೆ ಆಗಿದೆ. ಪುನಾ ಯೂನಿವರ್ಸಿಟಿ ಒಳಗೆ ನಾ ಹಿಂದಿ ಫೈನಲ್ ಡಿಗ್ರಿ ಎಲ್ಲಿವರೆಗೆ ಆಯ್ತು? ಬಿಕಾಮ್ ಆಗಿದೆ ನಂದ ಪುನಾ ಯೂನಿವರ್ಸಿಟಿ ಒಳಗೆ ಪುನಾ ಯೂನಿವರ್ಸಿಟಿ ಬಿಕಾಮ್ ಬಗ್ಗೆ ಆಗಿದೆ. ಆ ನಂತರ ನಾವು ಎಲ್ಲಾರು ಅಂದ್ರೆ ನನ್ಕಿತ್ಲೆ ದೊಡ್ಡ ನಮ್ಮ ಅಕ್ಕ ಅದಾರು. ಆ ನಂತರ ನಾ 2nd ನಂಬರ್, 3rd ನಂಬರ್ ಒಬ್ರು ಸಿಸ್ಟರ್ ಫಲ್ಟನ್ ಕೆರ್ತಾರು, ಒಬ್ಬ ಬ್ರದರ್ ಅದಾನ. ನಮ್ 4 ಜನ ಮತ್ ನಮ್ಮ ತಾಯಿ ತಂದೆ ಒಂದ್ 6 ಜನರದ ಒಂದು ಚಿಕ್ಕ ಕುಟುಂಬದಿಂದ. ನೀವು ಅಲ್ಲಿ ಪ್ರಾಥಮಿಕ ಶಿಕ್ಷಣ ನೀವು ಹೋಗ್ತಿದ್ರಲ್ಲ, ನಿಮ್ ಗುರುಗಳ ಹೆಸರು ಹೇಳ್ರಲ್ಲ ಒಂದಿಬ್ರದ. ನಮ್ಮೇನ 7ನೇದಿಂದ ನಮ್ದು ಮ್ಯಾಟ್ರಿಕ್ವರೆಗೂ ಏನು ಪಂಡರ್ಪುರ್ಗೆ ಎಜುಕೇಶನ್ ಆಗಿದೆ. ಅಲ್ಲಿ ತುಂಬಾ ಶಿಕ್ಷಕರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಗೋಲ್ಡ್ ಸ್ಪೆಷಲಿಸ್ಟ್ ಇದ್ದಿದ್ದಕ್ಕೆ ನನಗೆ ಹಲವಾರು ವಿಷಯ ಒಳಗೆ ಅವರೆಲ್ಲರೂ ನಂಗೆ ಪ್ರೋತ್ಸಾಹ ನೀಡಿದರು. ನಮ್ಮ ಗವಾಳೆ ಸರ್ ಇರ್ಬೋದು, ಆನಂತರ ನಮ್ದು ಹಜಾರೆ ಸರ್ ಅಂತ ಇದ್ರು, ರಮೇಶ್ ರಾಜಮಾನೆ ಸರ್ ಅವರಿದ್ರು. ಇವ್ರು ಹಲವಾರು ಶಿಕ್ಷಕಗಳು ನಮಗ್ ತುಂಬಾ ನನಗೆ ಸಪೋರ್ಟ್ ಮಾಡಿದರು. ಗೆಳತಿಯರ ಹೆಸರು ಹೇಳ್ರಿ. ನನ್ ಕೆಲವು ಗೆಳತಿಯರ್ ಅದಾರು. ಈಗ ಮಾಧವಿ ಅಂತ ಒಬ್ಬಕ್ಕೆ ಅದಾಳು, ವೈಶಾಲಿ ಬಿರಾಜ್ದಾರ್ ಅಂತ ಅದಾರು, ಕೆಲವು ನಮ್ಮ ಫ್ರೆಂಡ್ಸ್ ಅದಾರು, ಡಾಕ್ಟರ್ ದೌಲಾ ಅಂತ ಅದಾರು, ಸ್ಪೆಷಲಿಸ್ಟ್ ಅವರು ಡಾಕ್ಟರ್. ಈಗೂ ಎಲ್ಲಾರು ನಾವು ಕಾಂಟ್ಯಾಕ್ಟ್ ಒಳಗದೇವಿ. ಬಟ್ ನಮ್ದೇನ್ ಫ್ರೆಂಡ್ ಸರ್ಕಲ್ ಇದೆ, ನಾವು ಒಬ್ರಕ್ಕೊಬ್ರು ಅಟ್ಯಾಚ್ಮೆಂಟ್ ಇಟ್ಕೊಂಡು ಯಾವಾಗೂ ಯಾರಿಗೂ ಏನೋ ಪ್ರಾಬ್ಲಮ್ ಬಂದಾಗ ನಾವು ಒಟ್ಟಿಗೆ ಬಂದ ಪ್ರಾಬ್ಲಮ್ ಆಗ್ಲಿ ಸೊಲ್ಯೂಷನ್ ಅದಕ್ಕೆ ಸಾಲ್ವ್ ಮಾಡ್ತೀವಿ. ಬಟ್ ಈಗೂ ಆದ್ರೂ ನಮ್ದು ಒಂದು ನೆಟ್ವರ್ಕಿಂಗ್ ಪವರ್ ಒಳ್ಳೇದಿದೆ. ಆನಂತರ ನಮ್ಮ ತಾಯಿ ತಂದೆಯವ್ರನ್ನು ನಮ್ಗೆ ಒಳ್ಳೆ ಸಂಸ್ಕೃತಿ ಆಗಲಿ ಒಳ್ಳೆ ಎಜುಕೇಶನ್ ಕೊಟ್ಟಿದ್ದಕ್ಕೆ ಅದ ಸಂಸ್ಕೃತಿ ತಗೊಂಡು ನಾವು ಇಲ್ಲಿ ಬಂದ ಮೇಲೆ ಇಲ್ಲಿಯೂ ನನಗೆ ಅತ್ತಿ ಮಾವ ಅವರು ತುಂಬಾ ಸಪೋರ್ಟ್ ಮಾಡಿದ್ರು. ವಿವಾಹ ಜೀವನ ಯಾವಾಗ ಮದುವೆ ಆಯ್ತು? 19 ಮೇ 2001 ನಂದು ಮ್ಯಾರೇಜ್ ಆಯ್ತು. ಮ್ಯಾರೇಜ್ ಆದ ನಂತರ ಜೀವನ ಅಂದ್ರೆ ಒಂದು ಹೊಸ ಜೀವನಕ್ಕನ್ನ ಪದಾರ್ಪಣೆ ಆದ್ಮೇಲೆ ಅಲ್ಲಿ ಸಂಸ್ಕೃತಿ ಇಲ್ಲಿ ಸಂಸ್ಕೃತಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಇದ ನಮ್ಮ ಜೀವನ. ಅದಕ್ಕೆ ಇಲ್ಲಿ ಬಂದ ಮೇಲೆ ನಮ್ಮ ಮನ್ತನದಲ್ಲಿ ಜ್ಯೋತಿಷ್ಯ ಹೇಳೋ ಪರಂಪರೆ ಅಂದ್ರೆ 150 ವರ್ಷದಿಂದ ನಮ್ ಈ ಪರಂಪರೆ ನಡ್ಕೊಂಡು ಇಲ್ಲ. ನಮ್ ತವ್ರ ಮನ್ಯಾಗನು ನಮ್ಮ ಅಜ್ಜವ್ರ ಜ್ಯೋತಿಷ್ಯನ ಫೇಮಸ್ ರೀ. ಅವರು ಇಲ್ಲಿ ಬಂದ ಮೇಲೆ ನಮ್ಮ ಮಾಮಾರಾಗ್ಲಿ ಅವ್ರ ಅಪ್ಪರಾಗ್ಲಿ ಅವರು ಫೇಮಸ್ ಜ್ಯೋತಿಷ್ಯನ ರೀ. 2 ಮಂತನದಿಂದ ಬಂದಿದ್ದು ಒಂದು ವಿದ್ಯಾ. ನಿಮ್ಗೆ ಯಾವ್ಯಾವ ಭಾಷೆ ಬರ್ತಾವ ಮಾತಾಡ್ಲಿಕ್ಕೆ? ನನಗ ಮರಾಠಿ, ಇಂಗ್ಲಿಷ್, ಹಿಂದಿ, ಕನ್ನಡ ಇವೆಲ್ಲ ಮಾತಾಡ್ತೇನೆ. ಇವಾಗ ಕರೆಂಟ್ ಪೊಸಿಷನ್ ಅಂದ್ರ ಆಸ್ಟ್ರಾಲಜರ್, ವಾಸ್ತು ಸ್ಪೆಷಲಿಸ್ಟ್. ನಿಮಗೆ 19 ಇಯರ್ದ ಎಕ್ಸ್ಪೀರಿಯನ್ಸ್ ಅದ. ಈ ಆಸ್ಟ್ರಾಲಜಿ ಬಗ್ಗೆ ಮಾತಾಡಲ್ಲ, ಕೇಳುಗರಿಗೆ ಗೊತ್ತಿಲ್ಲ. ಏನಿದೆ ಜ್ಯೋತಿಷ್ಯ?
ಇದ ಜ್ಯೋತಿಷ್ ಅಂದ್ರ ಈಗ ನಾ ಇಲ್ಲಿ 2001 ಮ್ಯಾರೇಜ್ ಆದ್ಮೇಲೆ ನಾ ಎಜುಕೇಶನ್ ಮಾಡಿದ್ದೆ. ಬಟ್ ನಮ್ಮ ಮನೆ ಒಳಗೆ ಒಂದು ಚೌಕಟ್ಟಿತ್ತು, ಹೊರಗಡೆ ಜಾಬ್ ಮಾಡ್ಲಿಕ್ಕೆ ಹೋಗೋ ಪರ್ಮಿಷನ್ ಇದ್ದಿರ್ಕಿಲ್ಲ. ಆ ನಂತರ ನಮ್ಮ ಅಜ್ಜದಿಂದ ನನಗೆ ಮೊದ್ಲಿಂದಾದ್ರೂ ಜ್ಯೋತಿಷ್ ನಾಲೆಜ್ ಇದ್ದೇ ಇತ್ತು. ಆ ನಂತರ ಇಲ್ಲಿ ಬಂದ್ಮೇಲೆ ಅಂದ್ರೆ ನೀವು ಯಾರ ಕಡೆ ಹೇಳ್ಸ್ಕೊಂಡ್ರು ತಾನೇ ಹೆಂಗದು? ಇಲ್ಲ, ನನಗಿದ ಬಡೇಕೊಳ್ ನಾಗ ಅಜ್ಜಾರ್ ಅವ್ರದ ದೃಷ್ಟಾಂತ ಇದೆ ರೀ. ನಮ್ಮ ಗದಗಿ ಮೇಲೆ ಏನಿದೆ ಮೊದ್ಲಿಂದನ ದೃಷ್ಟಾಂತ ಇದೆ ರೀ. ಅಲ್ಲಿ ಯಾರು ಕೊಡ್ತಾರ ಅವ್ರಿಗೆ ಬರ್ತದ. ಅಲ್ದ ಅವರ ಸೃಷ್ಟಿ ಮಾಡ್ತಾರ, ಮಾಡ್ತೇನಂತೂ ಆಗಲ್ಲ. ಅವ್ರು ಯಾರ ಒಳಗ ಅವ್ರ ಸಂಚಾರ ಆಗಿ ಯಾರಿಗೆ ಅವ್ರ ದೃಷ್ಟಾಂತ ಮಾಡ್ತಾರೋ ಅವ್ರ ಅದ ಗದಗಿ ನಡೆಸ್ಬೇಕು ಅಂತ ಒಂದಲ್ಲಿ ಪದ್ಧತಿ ಇದೆ. ಮತ್ ಮೊದ್ಲಿಂದ ನಡ್ಕೋತ ಬಂದಿದ್ದ ಪದ್ಧತಿ ಇದೆ ರೀ. ಅದಕ್ಕೆ ನಮ್ಮ ಅಮ್ಮರಾಗ್ಲಿ ಅವ್ರ ಅಪ್ಪರಾಗ್ಲಿ ಇದ ನಡಿಸ್ಕೋತ ಬಂದಿದ್ ಒಂದು ಸಂಸ್ಕೃತಿ. ಈ ಜ್ಯೋತಿಷ್ ಬಗ್ಗೆ ಕೇಳುವ್ರು ಹೇಳ್ರಲ್ಲ. ಈಗ ಜ್ಯೋತಿಷ್ ಅಂದ್ರ ಕೆಲವ್ರು ನಂಬ್ತಾರ, ನಂಬುದಿಲ್ಲ, ಅದಕ್ಕೆ ಹೇಳ್ರಿ. ಇದ ಈಗ ಬಂದಿದ್ದಂದ ಅದ ವಿಷಯ. ನಾ ಹೆಂಗ್ ಕಲಿತ್ನಿ, ನಾ ಇಲ್ಲಿ ಹೆಂಗ್ ಬಂದಿ, ಅದ ಒಂದ್ ಸ್ವಲ್ಪ ಒಂದ್ 2 ಮಾತು ಒಳಗೆ ನಿಮಗೆ ಹೇಳಿಕೆ ಇಷ್ಟಪಡ್ತೀನಿ. ನಮ್ಮ ಮಾಮಾರಾಗಲಿ ನಮ್ಮ ಮನೆಯವರಾಗಲಿ ಇಷ್ಟು ಎಜುಕೇಶನ್ ಮಾಡಿ ಹೊರಗೆ ಜಾಬ್ಗೆ ಹೋಗೋಕ್ಕಿಂತ ಇಲ್ಲೇ ಸ್ವಲ್ಪ ಏನಾರೇ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ನನಗೊಂದು ಸ್ವಲ್ಪ ಅವ್ರ ಎಲ್ಲರೂ ಕೂಡ ಇದನ್ನ ಮಾಡಿದ್ರು. ಅಂದ್ರೆ ತಿಳಿಸಿ ಹೇಳಿ ಇದ ಮಾಡು ಅಂತ ಒಂದು ಸ್ವಲ್ಪ ಪ್ರೋತ್ಸಾಹ ನೀಡಿದ್ರು. ನಾನು ನಮ್ಮ ಅಜ್ಜಾರ್ ಕೊಟ್ಟಿದ್ದ ಒಂದು ಸ್ವಲ್ಪ ವಿದ್ಯೆ ಬಗ್ಗೆ ನಾಲೆಜ್ ಇತ್ತು. ಹಂಗೆ ನಾನು ಅದರ ಬಗ್ಗೆ ಸ್ವಲ್ಪ ಕಲ್ಕೋತ ಮತ್ತಾಟ ನನಗೆ ಸ್ವಲ್ಪ ಅದ್ರ ಬಗ್ಗೆ ರುಚಿನೂ ಇತ್ತು, ಒಲವುನೂ ಇತ್ತು. ಆ ನಂತರ ನಾಗಯ್ಯಜ್ಜಾರ್ ಯಾವಾಗ ದೃಷ್ಟಾಂತ ಆತು, ಆ ವಿದ್ಯಾ ನನಗೆ ಬಿಡ್ಲಿಕ್ಕೆ ಆಗಲಿಲ್ಲ. ಅದ ವಿದ್ಯಾನ ಕಲಿಬೇಕಾಯ್ತು. ಅವ್ರೇನ್ ನನಗ್ ಶರೀರ ಸಂಚಾರ ಆದ್ರೂ ದೃಷ್ಟಾಂತ ಆತು. ಅವಾಗ ಅದು ವಿದ್ಯಾ ನನಗೆ ಬಿಡ್ಲಿಕ್ಕೆ ಬರಲ್ಲ, ಬಿಡಾಕನು ಆಗಲ್ಲ. ಆ ನಂತರ ನಾನು ಮತ್ತ ಇದ್ರ ಜ್ಯೋತಿಷ್ ಒಳಗ ಎಷ್ಟು ಸಾಧ್ಯ ಇತ್ತು ಅಷ್ಟೆಲ್ಲ ಎಜುಕೇಶನ್ ನ ಪಡೆದಿದ್ದೀನಿ. ಇನ್ನು 1-2 ವರ್ಷದಾಗ ನಾ ಜ್ಯೋತಿಷಲ್ಲಿ PhD ಮಾಡ್ಬೇಕಂತ ನಾನು ಒಳ್ಳೆ ಒಂದ್ ಜನರ ಸಂದೇಶ ಮುಟ್ಟಿಸ್ಬೇಕು. ಸ್ವತಃ ಆದದಂತ ಜ್ಯೋತಿಷ್ ಒಳಗ ನಾ ಈಗ ಜ್ಯೋತಿಷ್ ಹೇಳಕತ್ತೀಗ 19 ವರ್ಷ ಮುಗ್ದಿದೆ. ನಂದು ಆಫೀಸ್ ಇದೆ ರೀ. ಶಾಪೂರ್ ಬಸವನ ಗಲ್ಲಿ ಲಕ್ಷ್ಮೀ ಗುಡಿ ಪಕ್ಕಕ್ಕನ ನಮ್ಮ ಆಫೀಸ್ ಇದೆ. ನೀವು ಎಷ್ಟು ಗಂಟೆ ಕೂಡ್ತೀರಾ ಅಲ್ಲಿ? ಬೆಳಿಗಿನ 9 ಗಂಟೆದಿಂದ 12 ಗಂಟೆವರೆಗೆ ಆಫೀಸ್ ಸ್ಟಾರ್ಟ್ ಇರುತ್ತೆ. 9 ದಿಂದ 12 ಗಂಟೆ ಜನ ಬರ್ತಿರ್ತಾರ, ಹೋಗ್ತಿರ್ತಾರ. ಇದೊಂದು ಸಿಸ್ಟಮ್ ನಾವು ಇಟ್ಟಿದ್ದೇವೆ. 12 ಗಂಟೆಗೆ ನಾವು ಜನರನ್ನ ತಗೊಳ್ಳೋದು ಅಂದ್ರ ಕ್ಲೋಸ್ ಮಾಡ್ತೀವಿ. ಯಾಕಂದ್ರೆ ಆ ಜನ ಮುಗಿಬೇಕಂದ್ರೆ ನನಗೆ 4 ದಿಂದ 5 ಗಂಟೆ ಆಗತ್ತೆ. ಅಂದ್ರ ಕೆಲವು ಮಂದಿ ಜ್ಯೋತಿಷ್ಯ ನಂಬತಾರೋ, ಕೆಲವು ಮಂದಿ ನಂಬಲ್ಲ. ಬಟ್ ಜ್ಯೋತಿಷ್ ಏನಿದೆ ಇದು ನಂಬಲೇಬೇಕಂತ ಪರಿಸ್ಥಿತಿ. ಇವತ್ತ ಜಗತ್ ನಡೆದಿದ್ದನು ಜ್ಯೋತಿಷ್ ಆಧಾರ ಮ್ಯಾಗ ನಡೆದಿದೆ. ಮೊದಲಿಂದ ಕಾಲ ಆಗಲಿ, ದೇವಲೋಕ ಕಾಲ ಆಗಲಿ, ಅವಾಗಿಂದನು ಜ್ಯೋತಿಷ್ ಶ್ರೀನಿವಾಸ್ ಕಲ್ಯಾಣದೊಳಗೆಲ್ಲ ಮತ್ತೆ ಕೊರವಂಜಿ ಆಗಿ ಬರ್ತಾನಲ್ಲ ಶ್ರೀನಿವಾಸ್ ಇದ್ರೆ. ಅದೇ ಜ್ಯೋತಿಷ್ ಕಾಲಿದ ಮೊದಲಿನ ಪ್ರಚಲಿತ ಆದಿದ್ದ ಇದ ಒಂದು ವಿದ್ಯಾ ಇದೆ. ಜ್ಯೋತಿಷ್ ಇದ ಎಷ್ಟು ನಾವು ನಂಬತೇವು, ಎಷ್ಟು ನಾವು ಅದರ ಬಗ್ಗೆ ಕಾಳಜಿಯಿಂದ ನಾವು ಅದಕ್ಕೆ ಆಧ್ಯಾತ್ಮಿಕ ದೃಷ್ಟಿಯಿಂದ ನಾವೇನು ಕೊಟ್ಟಿದ್ದು ಉಪಾಯಗಳು ನೀವು ಮಾಡ್ತಿಲ್ಲ, ಅಷ್ಟು ನಿಮ್ಮ ಕೆಲಸಕ್ಕಾಗಲಿ ನಿಮ್ಮ ಪ್ರತಿಯೊಂದು ಕಾರ್ಯಕ್ಕೆ ಸಕ್ಸಸ್ ಮಾತ್ರ ಸಿಗತ್ತೆ. ಜ್ಯೋತಿಷ್ ಅಂದ್ರೆ ಈಗ ನಾ ಅಲ್ಲಿ ಬಂದ್ಮೇಲೆ ಏನು ಕಲಿತ್ನಿ, ಅವಾಗಿಂದ ಜನರದ್ದು ಏನು ಉತ್ಸಾಹ ಇದೆ, ಅವ್ರು ಬರೋದು ಕೇಳೋದು ಮಾಡೋದು ಅದು ನೋಡಿದ್ರೆ ನನ್ನ ಇತ್ತಲೇ ನಾ ಹೇಳಿದ ಸಾಲದು. ಅದಕ್ಕೆ ನಾನು ಆಫೀಸಿಗೆ ಬಂದ ವಿಸಿಟ್ ಕೊಟ್ರಂದ್ರ ಅಲ್ಲಿ ಜನರು ನೀವು ನೋಡ್ಕೊಂಡು ನಿಮ್ಮಲ್ಲಿ ಒಂದು ನಂಬಿಕೆ ಭಾವನೆ ಬರ್ತದೆ. ಹಿಂಗದ ಜ್ಯೋತಿಷ್ ಹೆಂಗಿದೆ, ನಿಮಗ ಕೆಲವು ಜನರಿಗೆ ಜಾತಕ ಇರತ್ತೆ, ಜಾತಕ ಇರಲ್ಲ. ಕೆಲವು ಮಂದಿಗೆ ಕೆಲವು ಪ್ರಾಬ್ಲಮ್ಗಳು ಇರುತ್ತೆ. ಯಾರ ಮಕ್ಕಳ ಬಗ್ಗೆ ಪ್ರಾಬ್ಲಮ್ ಇರುತ್ತೆ, ಕೆಲವು ಎಜುಕೇಶನ್ ಬಗ್ಗೆ ಪ್ರಾಬ್ಲಮ್ ಇರುತ್ತೆ, ಕೆಲವು ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ, ಮತ್ತೊಬ್ಬರಿಗೆ ಪೊಲಿಟಿಕಲ್ ಆಗಲಿ ಸರೌಂಡಿಂಗ್ ಏನು ಪ್ರಾಬ್ಲಮ್ ಇರುತ್ತೆ ಅದಕ್ಕೆ 100% ಸೊಲ್ಯೂಷನ್ ಸಿಗತ್ತೆ. ಮತ್ತೆ ಯಾವಾಗ ಹೇಳ್ತೀರಿ? ಮತ್ತಿನ್ನ ಇಲ್ಲ, ಮುಂಜಾನೆ 9 ಗಂಟೆಯಿಂದ 12 ಗಂಟೆ ಜನ ಕ್ಲೋಸ್ ಮಾಡಕ್ ನನಗೆ 4 ದಿಂದ 5 ಗಂಟೆ ಆಗತ್ತೆ. ಅಂದ್ರೆ ಅಷ್ಟು ಜನ ಬರೀತೀರಿ, ಕುಂಡ್ಲಿ ಮಾಡ್ತೇವೆ, ಕುಂಡ್ಲಿ ಬರಿತೇವಿ. ಆ ನಂತರ ನೀವು ಯಾರಿಗೂ ಏನೋ ಪ್ರಾಬ್ಲಮ್ ಇದ್ರೂ ಕರೆಕ್ಟ್ ನೀವು ಜಾತಕ ತಗೊಂಡ್ ಬಂದ್ರೆ ಅಂದ್ರೆ 100% ನಾವು ಕರೆಕ್ಟ್ ಆಗಿ ಸೊಲ್ಯೂಷನ್. ದೋಷಗಳ ಪ್ರಕಾರ ಹೋಮ ಅದೆಲ್ಲ ವ್ಯವಸ್ಥೆ ಮಾಡಿಸ್ತೀರಿ? ನಾವು ಮಾಡಲ್ಲ, ಬಟ್ ನಾವು ಸಜೆಷನ್ ಮಾಡ್ತೀವಿ. ಮಾಡ್ರಿ, ಈ ಹೋಮ ಮಾಡ್ರಿ. ಈಗ ನಿಮ್ ಜಾತಕದಲ್ಲಿ ಸಪೋಸ್ ಏನೋ ತೊಂದ್ರೆ ಇತ್ತು ಅಂದ್ರೆ ನಾವು ಅದ್ ನಿಮಗ ಕನ್ಸಲ್ಟ್ ಮಾಡ್ತೀವಿ. ದೋಷದ್ದಿತ್ತು, ಸರ್ಪ ದೋಷ ಆಗ್ಲಿ, ನಕ್ಷತ್ರ ದೋಷ, ನಕ್ಷತ್ರ ಈಗ ಆ ನಂತರ ಮೂಲ ನಕ್ಷತ್ರದ್ದು ಇರ್ತಾವು. ಅದ ನಕ್ಷತ್ರ ದೋಷ, ಜನನ ಶಾಂತಿ ಅಂತೀವಿ ಅದಕ್ಕೆ. ಅಂದ್ರೆ ಕೆಲವು ನಕ್ಷತ್ರ ಆಗ್ಲಿ, ಕೆಲವು ಕುಯೋಗ ಆಗ್ಲಿ, ಕೆಲವೊಂದು ದೋಷಗಳು ಏನಿದೆ ಇವು ಜನನ ಶಾಂತಿ. ಅಂದ್ರೆ ಇವು ಕೆಲವು ದೋಷ ಏನಿದೆ ಹುಟ್ಟಿದಿಂದ 5 ತಿಂಗಳ ಒಳಗನ ಮಾಡಬೇಕು ಅಂತ ಪರಂಪರೆ ಇದೆ. ಅಂದ್ರೆ ಜನನ ಶಾಂತಿ ಅಂದ್ರೆ ಅವ್ ಮಾಡಬೇಕಾಗ್ತದೆ, ಅವು ಮಾಡ್ಲೇಬೇಕಾಗತ್ತೆ. ಅಂದ್ರೆ ಅವು ಕೆಲವು ಟೈಮ್ ಹತ್ತಿರದಿಂದ ತಾಯಿ ತಂದಿಗಾಗ್ಲಿ ಆ ಮಕ್ಕಳಿಗೆ ಯಾವುದೂ ಕಾಲಕ್ಕೆ ಏನೋ ಪ್ರಾಬ್ಲಮ್ ಆಗ್ಲಿ, ನಕ್ಷತ್ರ
ಮಾಡ್ಬೇಕಾಗತ್ತೆ. ಮಾಡ್ಬೇಕು ಅಂದ್ರೆ ತೊಂದರೆಗಳು ಅನುಭವಿಸಬಾರ್ದು, ಮುಂದೆ ಜೀವನದಲ್ಲಿ ಕಷ್ಟ ಅವ್ರಿಗೆ ಬರಬಾರ್ದು. ಈ ಉದ್ದೇಶ ಇಟ್ಟುಕೊಂಡು ಆ ದೋಷ ಪರಿಹಾರ ಆಗ್ಲಿ, ಆ ಗ್ರಹಗಳ ಗತಿ ಏನಿದೆ ಶಾಂತವಾಗ್ಲಿ ಅಂತ ಇದು ಹೋಮ ಹವನ ಮಾಡಿ ಆ ದೋಷ ಪರಿಹಾರ ಮಾಡ್ಬೇಕಾಗತ್ತೆ. ಕೆಲವು ಟೈಮ್ ಕೆಲವು ಜನರಿಗೆ ಬೇರೆ ಬೇರೆ ಪ್ರಾಬ್ಲಮ್ ಇದೆ ಎಲ್ಲ. ಕೆಲವ್ರಿಗೆ ಮ್ಯಾರೇಜ್ ಜಲ್ದಿ ಆಗಲ್ಲ. ಮ್ಯಾರೇಜ್ ಜಲ್ದಿ ಯಾಕೆ ಆಗಲ್ಲ ಅಂದ್ರೆ ಅವ್ರು ಹೋದ ಜನ್ಮದ ಕರ್ಮನು ಅದರಲ್ಲಿ ಕನ್ಸಿಡರ್ ಆಗತ್ತಿರ್ತೈತಿ. ಅದಕ್ಕೆ ಕೆಲವು ಮಂತಾನದಿಂದ ದೋಷ ಇರತ್ತೆ. ಅವ್ರ ಮಂತಾನ ಒಳಗ ಕೆಲವು ಮಂದಿದ ಮ್ಯಾರೇಜ್ ಆಗಿಲ್ಲ, ಕೆಲವು ಮಂದಿದ ಮ್ಯಾರೇಜ್ ಲೇಟ್ಲಿ ಆಗಿರ್ತೈತಿ. ವಂಶ ಪರಂಪರಾಗತ ದೋಷನು ಅಲ್ಲಿ ಅದರ ಒಳಗ ಇರತ್ತೆ. ಅದಕ್ಕೆ ಇವೆಲ್ಲ ನಾವು ನೋಡ್ಕೊಂಡು ನಿಮಗೆ ಕರೆಕ್ಟ್ ಆಗಿ ನಾವು ಸೊಲ್ಯೂಷನ್ ಏನ್ ಕೊಡ್ತೀವಿ ಅದ ನೀವು ರೆಮಿಡೀಸ್ ಅಂತೀವಿ ನಾವು. ಅದಕ್ಕೆ ನಾವೇನು ಕೊಡ್ತೀವಿ ಅದು ನೀವು ಕರೆಕ್ಟ್ ಮಾಡಿದಂದ್ರೆ ಆ ಟೈಮ್ ಒಳಗೆ ಆ ಇದ್ರ ಒಳಗೆ ನಿಮ್ಗೆ ಕರೆಕ್ಟ್ ಕೆಲಸ ಆಗತ್ತೆ. ಬಟ್ ನಾವು ಕೊಟ್ಟಿದ್ದ ರೆಮಿಡೀಸ್ ಆಗಲಿ, ನಾವು ಏನು ಆಧ್ಯಾತ್ಮಿಕ ಮಾರ್ಗ ಇದ್ರಾಗ ಬೇರೆ ಏನಿಲ್ಲ, ಆಧ್ಯಾತ್ಮಿಕ ಮಾರ್ಗನ ನಾವು ಹೇಳ್ತೀವಿ. ಬೇರೆ ಇನ್ನೊಬ್ಬರ ಬೇರೆ ಎಲ್ಲ ಹೇಳಲ್ಲ. ಅಂತದ್ ಯಾವ ಅಂತಕ್ ಯಾರು ಹೋಗಬಾರ್ದು. ಇದು ಮೊದಲ ಸಮಸ್ಯೆ. ಮಾತ್ರ ನಾವು ಮೊದಲ ಅವ್ರಿಗೆ ಆಕರ್ಷಣೆ ಕರಿತಾರಲ್ಲ, ನಾ ಎಲ್ಲ ಮಾಡ್ತೀನಿ ಮಾಯಾಜಾಲ ಆಗಲಿ, ಮಾಟ ಮಂತ್ರ, ಇದಕ್ ಮೋಹಕ್ಕೆ ನೀವು ಬಲಿ ಆಗಬಾರ್ದು. ಬಲು ಪಶಿಯಾಗಿ ನೀವು ನಾಳೆ ನಿಮ್ ಜೀವನ ಹಾಳು ಮಾಡ್ಕೋಬಾರ್ದು. ಈ ಉದ್ದೇಶದಿಂದನೂ ನಾವು ಕೆಲವು ಮಂದಿಗೆ ದೇವಿ ಹೆಸರಲ್ಲೇ ದೇವರ ಹೆಸರಲ್ಲೇ ಜ್ಯೋತಿಷಿ ಹತ್ರ ನಂಬೇಕು ಅಂತ ಹೇಳ್ತೀವಿ. ಯಾಕಂದ್ರ ಜ್ಯೋತಿಷ್ ಶಾಸ್ತ್ರ 100% ನಂಬಲೇಬೇಕು. ಯಾವತ್ತೂ ನಿಮಗ್ 64 ವಿದ್ಯೆ ಒಳಗ ಜ್ಯೋತಿಷ್ ವಿದ್ಯೆ ಅದರಿ. ಹೌದು, ನಮ್ಮ 64 ವಿದ್ಯೆಗಳವಲ್ಲ, ಅದ್ರೊಳಗ ಒಂದು ಜ್ಯೋತಿಷ್ ವಿದ್ಯೆ ಸೆಪರೇಟ್ ಅದ ಇದ್ರೆ ಇದೆ ರೀ ಸರ್. ಜ್ಯೋತಿಷ್ಯ ನಾವು ಎಷ್ಟು ನಂಬ್ತೇವು, ಎಷ್ಟು ಅದಕ್ಕೆ ನಾವು ಮಹತ್ವ ಕೊಡ್ತೇವಿ. ಮತ್ ನಮಗ್ ಜ್ಯೋತಿಷ್ ಯಾಕೆ ಕೇಳ್ಬೇಕು? ನಾ ಪ್ರತಿಯೊಬ್ರಿಗೆ ಹೇಳ್ತೇನೆ, ತಿಂಗಳ ನಿಮ್ ಕುಂಡ್ಲಿ ಚೆಕ್ ಮಾಡ್ಕೊಳ್ಳೋದು ಬರ್ರಿ. ಕುಂಡ್ಲಿ ಚೆಕ್ ಮಾಡಿದ್ರಂದ್ರ ಮುಂದೆ ನಿಮಗೇನು ಅನಾಹುತ ಆಗೋದಿದ್ರ ನಾವು ಮೊದಲಾಗೆ ನಿಮ್ಗೆ ಪರಿಹಾರ ಹೇಳ್ತೀವಿ. ಮೊದ್ಲಾಗೆ ನಾವು ನಿಮ್ಗೆ ಸೂಚನಾ ನೀಡ್ತೇವೆ, ಈ ಟೈಮ್ದಿಂದ ಈ ಟೈಮ್ ನಿಮ್ಗೆ ಹಿಂಗ್ ಬರೋದಿದೆ, ಇದಕ್ಕೆ ನೀವು ಮೊದ್ಲ ಪ್ರಿಪೇರ್ ಆಗಿ. ಕೆಲವು ಮಂದಿ ಪ್ರಿಪೇರ್ ಆಗಲ್ಲ, ಸಡನ್ಲಿ ಅವ್ರಿಗೆ ಬಂದ ಯಾವ ದೋಷಗಳು ಸ್ವಲ್ಪ ಅಟ್ಯಾಕ್ ಮಾಡಿತ್ತಂದ್ರೆ ಅವ್ರು ತಡ್ಕೊಳ್ಳೋಂಥ ಶಕ್ತಿ ಇರಲ್ಲ. ಬಟ್ ನಾವು ಮೊದ್ಲ ಅವ್ರಿಗೆ ಪ್ರಿಪೇರ್ ಮಾಡಿದ್ರ ಅಂದ್ರೆ ಅವ್ರಿಗೆ ಕೆಲವು ರೆಮಿಡೀಸ್ ಕೊಡ್ತೀವಿ. ಆ ರೆಮಿಡೀಸ್ ಮಾಡಿದ ಮೇಲೆ ಅವ್ರಿಗೆ ಆ ದೋಷದಿಂದ ಆ ಕಂಟಕದಿಂದ ಪಾರಾಗ್ತಾರ. ಅಂದ್ರೆ ಅಂತ ಕೇಸ್ ನನ್ನ ಹತ್ರ ಈಗ ಲಕ್ಷಾಂತ ಜನ ಬಂದು ಹೋಗಿರ್ಬಹುದು. ಅಂದ್ರೆ ಅಷ್ಟು ನಮ್ ಹೆಸರಿದೆ. ಬಟ್ ಪಬ್ಲಿಸಿಟಿ ನಾವು ಎಲ್ಲಿಯೂ ಮಾಡಲ್ಲ. ಮೊದ್ಲಿಂದ ಪರಂಪರಾ ನಡೆದಿದೆ. ಆ ಮೊದ್ಲಿಂದ ನಡೆದಿದ್ದ ಪರಂಪರಲ್ಲಿ ನಾ ಕೆಲಸ ಮಾಡ್ತಾ ಇದ್ದೀನಿ. ಈಗ ಮೂಲ ನಕ್ಷತ್ರದ ಬಗ್ಗೆ ಮಾತಾಡ್ರಲ್ಲ. ಒಂದ್ ಹೆಣ್ಣು ಮೂಲ ನಕ್ಷತ್ರ ಉಳ್ಕೊ ಮನೆಯೆಲ್ಲ ಬೇಜಾರ್ ಮಾಡ್ಕೋತಾರ. ಹೌದು, ಈಕಿ ಮೂಲ ನಕ್ಷತ್ರದಾಗ ಹುಟ್ಟ್ಯಾಳ, ಅದ್ರ ಬಗ್ಗೆ ಮಾತಾಡ್ರಿ. ಇಲ್ಲ, ಕೆಲವು ಇದು ಮೂಲ ನಕ್ಷತ್ರ ಆಗ್ಲಿ, ನಮ್ಮ ಅಶ್ಲೇಷ ನಕ್ಷತ್ರ ಆಗ್ಲಿ, ಜ್ಯೇಷ್ಠ ನಕ್ಷತ್ರ ಇದ ಮೊದ್ಲಿಂದ ಕೆಲವು ಜನರ ಮೈಂಡ್ ಒಳಗ ಒಂದ್ ತಪ್ಪು ಕಲ್ಪನೆ ಇದೆ. ಈ ನಕ್ಷತ್ರ ಮ್ಯಾಗ ಹುಟ್ಟಿದ್ರ ಈ ಅತ್ತಿ ಮಾವು ತ್ರಾಸ, ತಾಯಿ ತಂದಿ ತ್ರಾಸ ಅಂತ ಇವು ಕೆಲವು ಭ್ರಮೆ ಇದೆ, ಕಲ್ಪನೆ ಇದೆ. ಅದ ಕಲ್ಪನೆ ಮಾಡ್ಕೊಂಡಿದ್ದ ಕೆಲವು ಜನರ ತಪ್ಪು ಕಲ್ಪನೆದಿಂದನ ಅದೆಲ್ಲ ಹಬ್ಬಿಕೊಂಡಿದ್ದ ಒಂದು ಶಾಸ್ತ್ರ ಇದೆ. ಅದ ಹಬ್ಬಿದೆ. ಯಾಕಂದ್ರೆ ನಾವು ಜ್ಯೋತಿಷಾಗಿ ನಾವು ಎಷ್ಟು ಅವ್ರಿಗೆ ತಿಳುವಳಿಕೆ ಹೇಳಬೇಕು, ಯಾವ ಗ್ರಹಗಳ ಗತಿಚಾರ ಏನಿದೆ, ಯಾವ ನಕ್ಷತ್ರದ ಏನ್ ಪ್ರಭಾವ ಇದೆ, ಯಾವ ರಾಶಿ ಮ್ಯಾಗ ಏನತ್ರ ಪ್ರಭಾವ ಆಗತ್ತೆ, ಇದು ಕರೆಕ್ಟ್ ಆಗಿ ನಾವು ಅವ್ರಿಗೆ ತಿಳಿಸಿ ಹೇಳಿದ್ರ ಯಾರು ಮನಸ್ಸಲ್ಲಿ ಭಯ ಪಡುವಂತ ಇದನ್ನ ಪರಿಸ್ಥಿತಿ ಬರಲ್ಲ. ಮೂಳ ಆಗ್ಲಿ, ಜ್ಯೇಷ್ಠ ಆಗ್ಲಿ, ಅಶ್ಲೇಷ ನಕ್ಷತ್ರ ಕೆಲವು ಮಂದಿ ಹುಡುಗಿನ ನೋಡಿ ಬಂದ್ಕೂಲೆ ಜ್ಯೇಷ್ಠ ಆದಾಳು, ಮೂಳ ಆದಾಳು, ಈ ಹುಡುಗಿನ ಮಾಡ್ಕೋಬಾರ್ದು, ಅತ್ತಿ ಮಾವು ಕೆಟ್ಟ ಅಂತ. ಬಟ್ ಆತರ ಯಾವುದು ಆತರ ಆಗಲ್ಲ. ಈಗ ಮಂಗಳ ಗ್ರಹದ ಬಗ್ಗೆ ಅಂತ ಬಹಳ ಅನ್ಸ್ತಾರಲ್ರಿ. ಇಲ್ಲ, ಮಂಗಳ ಹೆಂಗೆ ಮಂಗಳದ ಹುಡುಗಿಗೆ ಹುಡುಗ ಮಂಗಳದ ಇಲ್ಲ, ಮಂಗಳ ಬಗ್ಗೆ ನಿಮಗ್ ಕೇಳೋದಿದ್ರ ಅದು ತಪ್ಪು ಕಲ್ಪನೆ, ತಪ್ಪ ಗುರುಜಿ ಅವ್ರ ಕರ್ಸಿಂದಾಗ್ಲಿ, ತಪ್ಪ ಜ್ಯೋತಿಷ್ ಅವ್ರ ಕರ್ಸಿಂದ ಕೆಲವು ಮಂದಿಗೆ ತಪ್ಪ ಮಾಹಿತಿ ಹೋಗಿದ್ದಕ್ಕ ಅದು ಸ್ವಲ್ಪ ಗೊಂದಲ ಆಗಿರ್ತೈತಿ. ಯಾವಾಗ ನೀವು ಮದ್ವಿ ಬಗ್ಗೆ ಹುಡುಗನು ಮಂಗಳಿರ್ಬೇಕು, ಹುಡುಗಿನೂ ಮಂಗಳಿರ್ಬೇಕು ಅಂತಾರು. ಬಟ್ ಆತರ ಇಲ್ಲ. ಇಬ್ಬರದು ಯಾವಾಗ ನೀವು ಮದ್ವಿಗೆ ವಿಚಾರ ಮಾಡ್ತೀರಿ, ಹುಡುಗಂದಾಗ್ಲಿ ಹುಡುಗಿದ್ ಇಬ್ಬರದು ಜಾತಕ ನೋಡಿಲ್ದನ ಮಂಗಳದ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಬರಲ್ಲ. ಮೊದ್ಲೇ ಪಾಯಿಂಟ್. ಕೆಲವು ಒಂದ ಹುಡುಗಿ ಕುಂಡ್ಲಿ ನೋಡ್ತಾರು ಮಂಗಳ ಐತಂತಾರ. ಆ ತರ ನೋಡೋದು ತಪ್ಪು ಭಾವನೆ ಇದೆ. ತಪ್ಪು ಭಾವನೆ ಜನರಲ್ಲಿ ಮೂಡಿಸಿ ಅವ್ರ ಮನಸ್ಸಲ್ಲಿ ಭಯಭೀತ ಆಗುವಂತ ಸಿಚುವೇಶನ್ ಕ್ರಿಯೇಟ್ ಮಾಡಬಾರ್ದು. ಒಂದೇ ಮಾತು. ಆ ನಂತರ ಮಂಗಳಂದ ಹೆಂಗಿದೆ, ಇಬ್ಬರು ಜಾತಕದಲ್ಲಿ ನೋಡ್ಕೊಂಡು ಅವರಿಬ್ಬರು ಸ್ಥಾನ ಪರಿಚಯ ಅದು ಎಲ್ಲ ನಾವು ಮಾಡ್ಕೊಂಡು ಆ ನಂತರ ಅವ್ರವ್ರ ಸ್ಥಾನದಲ್ಲಿ ಯಾವ್ಯಾವ ಗ್ರಹಗಳು, ಯಾವ ಶುಭ ಗ್ರಹ, ಯಾವ ಕೆಟ್ಟ ಗ್ರಹ, ಅದರ ಪ್ರಭಾವ ಎಷ್ಟು ಆಗುತ್ತೆ ಏನಿಲ್ಲ ಅದನ್ನ ನೋಡ್ಕೊಂಡು ನಾವು ಕನ್ಸಲ್ಟ್ ಮಾಡ್ತೀವಿ. ಅಂದ್ರೆ ಒಂದು ಮ್ಯಾರೇಜ್ ಸಲುವಾಗಿ ಮಂಗಳನ ದೋಷ ಬಗ್ಗೆ ಚರ್ಚೆ ಮಾಡ್ಬೇಕಂದ್ರೆ ಎರಡೂ ಜಾತಕ ನೋಡಿಲ್ದನ, ಎರಡೂ ಜಾತಕದಲ್ಲಿ ಗ್ರಹಗತಿ ಆಗಲಿ, ಅವ್ರ ಒಳ್ಳೆ ಸ್ಥಾನಗಳು ನೋಡಿಲ್ದನ ಆ ಥರ ನಾವು ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ ಇದೆಲ್ಲ ಪರಿಶೀಲನೆ ಮಾಡಬೇಕು. ಆ ಜಾತಕ
ಮಂಗಳನ ದೋಷ ಇದ್ರೆ ನಾವು ಅದಕ್ಕೆ ಪರಿಹಾರ ಹೇಳ್ತೀವಿ. ಇವಂಗ ಕಡಕ್ ಅದ್ರಾಗನು ಕೆಲವು ಟೈಮಕ್ಕೆ ಕಡಕ್ ಮಂಗಳ ದೋಷ ಇದ್ದವ್ರಿಗೆ ಕಡಕ್ ಮಂಗಳ ಇದ್ದಿದ್ದನ್ನ ಹುಡುಗಿನ ಮಾಡಬೇಕು. ಅಂದ್ರೆ ಅದು ಪರ್ಸೆಂಟೇಜ್ ಇರ್ತದೆ ಒಳಗೆ, ಪರ್ಸೆಂಟೇಜ್ ಇರುತ್ತೆ. ಕೆಲ ಮಂದಿಗೆ ಕಡಕ್ ಇರಲ್ಲ, ಸೌಮ್ಯ ದೋಷ ಇರುತ್ತೆ. ಸೌಮ್ಯ ದೋಷ ಇದ್ದವ್ರಿಗೆ ಹೋಮ ಹವನ ಮಾಡಿ ಅಂದ್ರೆ ಅದು 1ನೇ ಪಾದ 2ನೇ ಪಾದ ಅಂತೀವಲ್ಲ, 3ನೇ ಪಾದ 4ನೇ ಪಾದ ಈ ತರ ಇರತ್ತೆ. ಅಂದ್ರ ಆ ಮಂಗಳನ ದೋಷ ಏನಿರುತ್ತೆ, ಜಾತಕ ಇಬ್ಬರದು ಪರಿಶೀಲನೆ ಮಾಡಿದ್ಮೇಲೆ ಯಾರ ಜಾತಕ ಒಳಗೆ ಎಷ್ಟು ದೋಷ ಇದೆ ನೋಡ್ಕೊಂಡು ನಾವು ಹೇಳ್ತೇವೆ. ಅದಕ್ಕೆ ತಪ್ಪ ಕಲ್ಪನೆ ಯಾರ ಮನಸ್ಸಲ್ಲಿ ಇದ್ರೂ ಅದು ತೆಗೆದು ಹಾಕಿ. ಮಂಗಳಂದ ದೋಷ ಏನಿರುತ್ತೆ ಯಾರಿಗೂ ಅಷ್ಟು ಇಫೆಕ್ಟ್ ಮಾಡಲ್ಲ, ಯಾಕಂದ್ರೆ ಅದಕ್ಕೆ ಪರ್ಯಾಯ ಇರತ್ತೆ. ನೀವು ಪರ್ಯಾಯ ಮಾಡ್ಕೊಂಡ್ರಿ ಅಂದ್ರೆ ಆ ಥರ ಉಚಿತವಾಗಿ ಫಲ ನಿಮಗೆ ಸಿಗತ್ತೆ. ಆ ನಂತರ ಕೆಲವು ಮಂದಿಗೆ ಡಾಕ್ಟರ್ ಅವ್ರ ಮಕ್ಕಳಾಗಲ್ಲ ಅಂತ ಹೇಳ್ತಾರು. ಇನ್ನೂವರೆಗೂ ನನ್ನ ಹತ್ರ ರೆಕಾರ್ಡ್ ಇದೆ, 40 ವರ್ಷಕ್ಕೂ ಮಕ್ಕಳು ಆದವ್ರ ಜನ ಬಹಳಷ್ಟು ಜನ ಅದಾರ ನನ್ನ ಹತ್ರ. ಅಂದ್ರೆ ಇದಕ್ಕೂ ಒಂದ ಹೇಳ್ಬೇಕಂತ, ಯಾಕಂದ್ರೆ ಈಗ ಕೆಲವು ಮಂದಿದ್ ನಾವು ನೋಡ್ತೇವೆ, ಎಲ್ಲೆಲ್ಲಿ ಡಾಕ್ಟರ್ ತೋರಿಸ್ತಾರು, ಯಾವ್ಯಾವ ಟೆಸ್ಟ್ಗಳು ಮಾಡ್ತಾರು, ಯಾವ್ಯಾವ ಏನ್ ಅವ್ರು ಹೇಳಿರ್ತಾರ ಆ ಪ್ರಕ್ರಿಯೆ ಎಲ್ಲ ಮಾಡ್ತಾರು, ಬಟ್ ಕೈಗೇನು ಅವ್ರಿಗೆ ಫಲ ಸಿಗಲ್ಲ. ಅಂದ್ರೆ ನಮಗೆ ಗೊತ್ತಿಲ್ಲಾರ್ದೆ ಮಾಡಿರೋ ತಪ್ಪುಗಳಿಂದ ಶಾಪಗಳು ಇರತ್ತೆ. ಬಟ್ ಈವರೆಗೂ ನನ್ನ ಆಫೀಸಲ್ಲೇ ಕೇಳಿದ್ರ ಯಾರು ಬಂದಾರ ಅವ್ರು ಖಾಲಿ ಕೈಲಿ ಹೋಗಿಲ್ಲ. ಇನ್ನೋವರೆಗೂ ಎಲ್ಲಾರು ಮತ್ತೊಮ್ಮೆ ಬಂದಾಗ ಮೇಡಮ್ ನೀವು ಹೇಳಿದಕ್ಕೆ ನಮ್ ಕೆಲಸ ಆತು, ನಮ್ಮ ವಂಶ ಒಳಗ ನಮ್ ಕುರಿ ಅಂದ್ರೆ ಒಂದು ಕುರಿ ಮೂಡಿತು ಅಂತ ಹೇಳ್ಕೊತಾನ ಬರ್ತಾರ. ಬಟ್ ಇನ್ನವರೆಗೂ ನಮ್ ಕೆಲಸ ಆಗಿಲ್ಲ ಅಂತ ನಮ್ಮ ಆಫೀಸ್ ಆಗಲಿ ನಮ್ಮ ಅಲ್ಲಿ ಜಾಗಕ್ಕೆ ಇನ್ನವರೆಗೂ ಯಾರು ಆ ಥರ ಬಂದಿಲ್ಲ. ಅದಕ್ಕೆ ಮಕ್ಳು ಇಲ್ದವ್ರಿಗೂ ಕರೆಕ್ಟಾಗಿ ಪರಿಹಾರ ಇದೆ. ಕರೆಕ್ಟಾಗಿ ನೀವು ಅದಕ್ಕೆ ಫಾಲೋಅಪ್ ಮಾಡಿದ್ರೆ ಹಾಗೇ ಆಗತ್ತೆ. ಅಂದ್ರೆ ಡಾಕ್ಟರ್ ಆಗಲ್ಲ ಅಂತ ಹೇಳಿದವ್ರ ಜನರಿಗೂ ಆಗಿದೆ ಅಂದ್ರೆ ಇದು ಜ್ಯೋತಿಷ್ ವಿದ್ಯೆ ಎಷ್ಟು ಮಟ್ಟಿಗೆ ಇದನ್ನಿದೆ ಅದಕ್ಕೆ ನೀವು ಸ್ವಲ್ಪ ವಿಚಾರ ಮಾಡಬೇಕು. ಮನದಭಿಮಾನಿಯೇ ನೆನೆವೆನು ನಿನ್ನನು ಅನುಗ್ರಹಿಸೆನ್ನನು ಅಂಬುಜ ಪಾಣಿ ಅನುಗ್ರಹಿಸೆನ್ನನು ಅಂಬುಜ ಪಾಣಿ ಪಾರ್ವತಿ ಪಾಲಿಸೆನ್ನ ಮಾನಿ ನೀರನ್ನೇ ಸುರಪತಿ ಗಜಮುಖ ಮೂರುತಿ ಮಾತೆ ಸುರಪತಿ ಗಜಮುಖ ಮೂರುತಿ ಮಾತೆ ಪಾರ್ವತಿ ಪಾಲಿಸೆನ್ನ ಮಾನಿ ನೀರನ್ನೇ ಮಂಗಳೇ ಮೃಡನಂತ ರಂಗಳೇ ಹರಿಪದ ಭೃಂಗಳೇ ತುಂಗಳೇ ಪನ್ನಂಗವೇಣಿ ಭೃಂಗಳೇ ತುಂಗಳೇ ಪನ್ನಂಗವೇಣಿನಿ ಪಾರ್ವತಿ ಪಾಲಿಸೆನ್ನ ಮಾನಿ ನೀರನ್ನೇ ಗುಣಪೂರ್ಣವೇಣು ಗೋಪಾಲ ವಿಠಲನ ಕಾಣಿಸಿಕೊಡುವಂಥ ಶೂಲಿಯ ರಾಣಿ ಪಾರ್ವತಿ ಪಾಲಿಸೆನ್ನ ಮಾನಿನಿ ರನ್ನೇ. ವೈಶಾಲಿ ಅವರ ಈಗ ವಾಸ್ತು ಬಗ್ಗೆ ಮಾತಾಡ್ರಲ್ಲ ನಮ್ಮ ಕೇಳೋರಿಗೆ. ಹೌದು, ಇದು ಜ್ಯೋತಿಷ್ ವಿದ್ಯೆ ಹೆಂಗಿದೆ ಹಂಗ ವಾಸ್ತು ವಿದ್ಯಾನೂ ಇದೆ. ಈಗ ನಾವು ವಾಸ್ತು ಅಂದ್ರೆ ಕೆಲವು ಮಂದಿ ಹೆದರ್ತಾರೋ, ಕೆಲವು ಮಂದಿ ವಾಸ್ತು ನಮ್ ತಪ್ಪಿದೆ ಅಂದ್ರೆ ನಮಗೆ ಏನಾರ ತ್ರಾಸ ಆಗ್ತಾ ಇದೆ ಅಂದ್ರೆ ವಾಸ್ತು ದೋಷ ಇದೆ ಅಂತ ಕೆಲವು ಮಂದಿ ಅವ್ರು ಹೇಳಿರ್ತಾರ. ಅಂದ್ರೆ ಈಗ ವಾಸ್ತು ದೋಷ ಖರೆ ಅಂತೀರಿ? ವಾಸ್ತು ದೋಷ ಇದು ಇದ್ದಿದ್ದು ಕಾಡ್ತದಂದ್ರೆ ಎಲ್ಲರಿಗೆ ನಿಮ್ದು ಮನಿ ಹಿಂಗದ ಈಗ ಮೊದ್ಲಿನ ವ್ಯತ್ಯಾಸ, ಬಾಗಿಲು ವ್ಯತ್ಯಾಸ, ಹೌದು, ಅಡಿಗೆ ಮನಿ ಆಗ್ನೇಯಕ್ಕೆ ಇದ್ದಿದ್ದಿಲ್ಲ ಅಂದ್ರೆ ಹೌದು, ಇದೆಲ್ಲ ಖರೆ ಅಂತೀರಿ? ಇದು ವಾಸ್ತು ದೋಷ ಏನಿದೆಲ್ಲ ಇದು 100% ನಿಮ್ಮ ಜೀವನದಲ್ಲಿ ನಿಮಗೆ ಇಫೆಕ್ಟ್ ಆಗೇ ಆಗತ್ತೆ. ವಾಸ್ತು ಶಾಸ್ತ್ರನು ಇದು ಮೊದ್ಲಿಂದ ಪ್ರಚಲಿತ ಆಗಿದ್ದನ್ನ ಶಾಸ್ತ್ರ ಇದೆ. ಮೊದ್ಲಿನ ಕಾಲದಾಗ ರಾಜೇ ಅಲ್ಲಿಯೂ ಅವಾಗೂ ಅವರು ವಾಸ್ತುಶಾಸ್ತ್ರ ನೋಡ್ಕೊಂಡನ ಅವ್ರ ಮಹಲ್ಗಳದು ಕಟ್ಟಡನೇ ಮಾಡ್ತಿದ್ರು. ಅವಾಗೂ ಇದು ಶಾಸ್ತ್ರ ಪ್ರಚಲಿತ್ತು. ಯಾವ ದಿಕ್ಕಿಗೆ ಎಷ್ಟು ಎತ್ತರ ಇರಬೇಕು, ಯಾವ ದಿಕ್ಕಿಗೆ ತೆಳಗಿರ್ಬೇಕು, ಯಾವ ದಿಕ್ಕಿಗೆ ಅವ್ರದ ಅಂದ್ರ ಅಡಿಗೆ ಮನೆ ಇರಬೇಕು, ಯಾವ ಎಲ್ಲಿ ಶಯನಗೃಹ ಇರಬೇಕು, ಯಾವ ಎಲ್ಲಿ
ಅವಾಗನು ಇದು ನಡ್ಕೊಂಡು ಬಂದಿದ್ದು ಒಂದು ಶಾಸ್ತ್ರ ಇದೆ. ಮತ್ತು ಇದಷ್ಟಲ್ಲ, ದೇವಲೋಕ ಇದ್ದಾಗನೂ ಅಲ್ಲಿ ವಾಸ್ತುಶಾಸ್ತ್ರ ಪ್ರಚಲಿತ ಇದೆ. ಅದಕ್ಕೆ ವಾಸ್ತುಶಾಸ್ತ್ರ ಆಗಲಿ ಜ್ಯೋತಿಷಾಸ್ತ್ರ ಇದು ಮೊದಲಿಂದ ನಡ್ಕೋತ ಬಂದಿದ್ದು ವಿದ್ಯೆ ಇದ್ದಿದ್ದಕ್ಕೆ ಇವ್ರಿಗೂ ಅದಷ್ಟ ಮಹತ್ವ ಇದೆ. ಅದಕ್ಕೆ ತಿಳ್ಕೊಂಡು ನಾವು ವಾಸ್ತು ಆಗಲಿ ಜ್ಯೋತಿಷ ಆಗಲಿ ಸರಿಯಾಗಿ ಇತರ ಬಗ್ಗೆ ನಾವು ಗಮನಕ್ಕೆ ತಗೊಂಡು ನಾವು ಮಾಡಿದೀವಿ ಅಂದ್ರೆ ಯಾವುದೂ ಥರದಿಂದ ನಮಗೆ ಯಾವುದು ಮನಿ ಕಟ್ಟಬೇಕಾದ್ರೆ ಒಂದು ಕಚೇರಿ, ಹೌದು, ಈಗ ಯಾವುದೇ ವಿಷಯಕ್ಕಂದ್ರೆ ವಾಸ್ತು ವಾಸ್ತು ಬೇಕು. ವಾಸ್ತು ಬೇಕಂದ್ರೆ ವಾಸ್ತು ರಿಲೇಟೆಡ್ ಅಂದ್ರೆ ನಾವು ಮೊದಲ ಜಾಗ ಪರಿಶೀಲನೆ ಮಾಡ್ತೀವಿ. ನೀವೇನ್ ಜಾಗ ತಗೋತೀರಿ, ಅದು ಜಾಗ ನಿಮಗ ಒಳ್ಳೇದಿದೆ ಇಲ್ಲ, ನಿಮ್ ಜಾತಕ ಪ್ರಕಾರ ನಾವು ಅದು ಜಾಗ ಮೊದಲು ಚೆಕ್ ಮಾಡ್ತೀವಿ. ವಾಸ್ತು ಅಂದ್ರೆ ಅದು ಹಂಗ ಬರಲ್ಲ. ಮೊದಲ ನಿಮ್ಮದ ಸೈಟ್, ನೀವೇನ್ ಸೈಟ್ ಪರ್ಚೇಸ್ ಮಾಡ್ತೀರಿ ಆ ಸೈಟ್ ನಿಮಗ ಕರೆಕ್ಟ್ ಇದೆ ಇಲ್ಲ ನಾವು ನೋಡ್ತೀವಿ. ನಿಮ್ ಜಾತಕ ಪ್ರಕಾರ ಅದ ಸೈಟ್ ಕರೆಕ್ಟ್ ಇದ್ರನ ನಾವು ನಿಮ್ಗೆ ತಗೊಳ್ಳಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ನೀವು ತಗೋಬಹುದು ಅಂತ ಹೇಳ್ತೇವೆ. ನೀವು ಯಾವಾಗ ನೀವು ಸೈಟ್ ತಗೊಂಡ್ಮೇಲೆ ಕಟ್ಟಡ ಮಾಡ್ಬೇಕಂತೀರಿ ಅವಾಗೂ ನಾವು ಕುಂಡ್ಲಿ ಪರಿಶೀಲನೆ ಮಾಡ್ತೀವಿ. ಪ್ರತಿಯೊಂದಕ್ಕೂ ಕುಂಡ್ಲಿ ಪರಿಶೀಲನೆ ಬೇಕೇ ಬೇಕು. ಅಂದ್ರೆ ನೀವು ಮನೆ ಕಟ್ಟಬೇಕಂದ್ರೆ ನಿಮ್ಮ ಕುಂಡ್ಲಿ ಒಳಗೆ ನಿಮಗೆ ಈಗ ಯೋಗ ಇದೆ ಇಲ್ಲ, ನಿಮ್ಮ ದಶಾಭುಕ್ತಿ ಯಾವ್ದು ನಡೆದಿದೆ, ನಿಮ್ಮ ಗೋಚರ ಸ್ಥಿತಿ ಯಾವ್ದು ನಡೆದಿದೆ, ನಿಮ್ಮ ವಾದ ಜನ್ಮದೇನು ಪ್ರಾಬ್ಲಮ್ ಅದು ನಿಮಗೆ ಕಟ್ಟಡ ಟೈಮ್ದಾಗ ಬರೋ ಇದೆ ಅಂತ ಅದು ನಾವೆಲ್ಲ ಪರಿಶೀಲನೆ ಮಾಡ್ತೀವಿ. ಆವಾಗ ಅವ್ರಿಗೆ ನಾವು ಒಂದು ಸಫಿಸಿಯೆಂಟ್ ಅಂತ ಮುಹೂರ್ತ ಅವ್ರ ಜಾತಕ ನೋಡ್ಕೊಂಡು ನಾವು ಕೊಡ್ತೀವಿ. ಈ ಟೈಮ್ದಲ್ಲಿ ನೀವು ಈ ಥರ ಭೂಮಿ ಪೂಜೆ ಮಾಡಿ ನೀವು ಕೆಲಸಕ್ಕೆ ಪ್ರಾರಂಭ ಮಾಡಿ ಅಂತ ನಾವು ಅವ್ರಿಗೆ ಸೂಚನೆ ನೀಡಿರ್ತೀವಿ. ಆ ಟೈಮ್ದಾಗ ಅವ್ರು ಏನು ಭೂಮಿ ಪೂಜೆ ಮಾಡಿ ಕೆಲಸಕ್ಕೆ ಪ್ರಾರಂಭ ಮಾಡ್ತಾರೆ, ಅದು ಅವ್ರ ಮನೆ ಕಟ್ಟಡ ವಾಸ್ತುಶಾಂತಿಯಾಗಿ ಅವ್ರು ಅಲ್ಲಿ ಇರಕ್ಕೆ ಹೋಗೋವರೆಗೆ ಅವ್ರಿಗೆ ಯಾವ ಥರ ಪ್ರಾಬ್ಲಮ್ ಮಾತ್ರ ಬರಲ್ಲ. ಕೆಲವು ಮಂದಿ ಯಾರ್ದಾರೆ ಮಾತು ಕೇಳಿ ಯಾವುದಾರೆ ಟೈಮ್ದಾಗ ಭೂಮಿ ಪೂಜೆ ಮಾಡೋದು, ಯಾವುದಾರೆ ಟೈಮ್ದಾಗ ಕಟ್ಟಡ ಚಾಲು ಮಾಡೋದು ಮಾಡಿದ್ರ ಆ ಕೆಲಸ ಏನತ್ತ ಸಕ್ಸಸ್ಗೆ ಹೋಗೋದಿಲ್ಲ. ಈ ನನ್ನ ಹತ್ರನೂ ಕೆಲವು ಪ್ರಾಬ್ಲಮ್ ಬರುತ್ತೆ, ಮೇಡಮ್ 2 ತಿಂಗಳಾಯ್ತು ನಮ್ಮ ಕಟ್ಟಡ ನಿಂತು ಹೋಗಿದೆ, ಕೆಲವು ಬರ್ತಾರೋ 3 ತಿಂಗಳಾಯ್ತು ನಿಂತು ಹೋಗಿದೆ, ಕೆಲವ್ರು 3 ವರ್ಷ ಆಗಿದೆ ಮೇಡಮ್ ನಮ್ಮ ಕೆಲಸ ನಿಂತು ಹೋಗಿದೆ, 3 ವರ್ಷದ ನಿಂದಿದೆ ಅಂಥವನು ಕೇಸಸ್ ಇದೆ. ಅದಕ್ಕೆ ಅದೆಲ್ಲ ನಾವು ಪರಿಶೀಲನೆ ಮಾಡಿದ ಮೇಲೆ ಅವ್ರು ಯಾವ ದಿಕ್ಕಿಗೆ ಏನು ತಪ್ಪಿದೆ ನಾವು ಅದು ಎಲ್ಲ ಅವ್ರಿಗೆ ಕನ್ಸಲ್ಟ್ ಮಾಡ್ತೀವಿ. ನಮ್ಮ ಹತ್ರ ನೀವು ಪ್ಲ್ಯಾನ್ ತೊಗೊಂಡು ಬಂದ್ರಿ ಅಂದ್ರೆ ಆ ಪ್ಲ್ಯಾನ್ ಮೇಲೆ ನಾವೇನು ಪ್ರಶ್ನೆ ಹಾಕ್ತೀವಿ, ಪ್ರಶ್ನೆ ಕುಂಡ್ಲಿ ಹಾಕಿದ ಮೇಲೆ ನಾವು ಅಗ್ನಿಸ್ಥಾನದಿಂದ ಹಿಡ್ಕೊಂಡು ಬ್ರಹ್ಮಸ್ಥಾನದಿಂದ ಹಿಡ್ಕೊಂಡು ಪ್ರತಿಯೊಂದು ಮೂಲಿ ನಾವೆಲ್ಲ ಪರಿಶೀಲನೆ ಮಾಡ್ತೀವಿ. ಅವಾಗ ನಮಗೆ ಗೊತ್ತಾಗುತ್ತೆ ಇಲ್ಲಿ ಈ ಜಾಗದಲ್ಲಿ ಏನು ಫಾಲ್ಟ್ ಬಂದಿದೆ. ಅವಾಗ ಅದು ಅವ್ರಿಗೆ ನಾವು ಪರಿಶೀಲನೆ ಮಾಡಿದ್ಮೇಲೆ ಅವ್ರಿಗೆ ನಾವು ಸಜೆಷನ್ ಕೊಡ್ತೀವಿ. ಅವಾಗ ಅದು ನಾವು ಏನು ಸಜೆಷನ್ ಕೊಡ್ತೀವಿ ಆ ದಿಕ್ಕ ಅವ್ರು ಕ್ಲಿಯರ್ ಮಾಡ್ಕೋತಾರೋ ಅವಾಗಿಂದ ಮತ್ತೆ ಅವ್ರ ಕೆಲಸಕ್ಕೆ ಏನೈತಲ್ಲ ಗತಿ ಬರಲಿಕ್ಕೆ ಶುರು ಆಗುತ್ತೆ. ಅಂದ್ರೆ ಜ್ಯೋತಿಷ್ ವಿದ್ಯಾ ಜೊತೆ ವಾಸ್ತುಶಾಸ್ತ್ರನೂ ಅಷ್ಟ ಮಹತ್ವ ಇದೆ. ಅದಕ್ಕೆ ನಿಮ್ಮ ಮನೆ ಒಳಗ ಎಲ್ಲರೂ ಒಂದ ರಾಶಿ ಒಂದ ನಕ್ಷತ್ರದಲ್ಲಿ ಹುಟ್ಟಿರೋದಿಲ್ಲ. ಅದಕ್ಕೆ ಪ್ರತಿಯೊಬ್ಬರ ರಾಶಿ ನಕ್ಷತ್ರ ಬೇರೆ ಬೇರೆ ಇರತ್ತೆ. ಬಟ್ ಮನಿ ಒಳಗೆ ವಾಸ ಮಾಡ್ತಿರ್ತಾರ, ಪ್ರತಿಯೊಬ್ಬರ ಮೇಲೆ ಆ ಮನಿದ ಪ್ರಭಾವ ಅಷ್ಟೇ ಉಳಿಬೇಕು. ಅಂದ್ರೆ ನಿಮ್ಮ ಓರಾ ಕ್ಲೀನ್ ಇರಬೇಕು. ಯಾವಾಗೂ ನಿಮ್ಮ ಓರಾ ಎಷ್ಟು ಕ್ಲೀನ್ ಇರುತ್ತೆ ಅಷ್ಟು ಮನಿ ನಿಮ್ಮಲ್ಲೇ ಸುಖ ಶಾಂತಿ ನೆಮ್ಮದಿ ಎಲ್ಲ ಥರದಿಂದ ಮನಿ ಬೆಳ್ಕೊತನ ಹೋಗಿರ್ತದೆ. ಅದಕ್ಕೆ ಒಂದು ಮನಿ ಬೆಳಿಬೇಕಂದ್ರೆ ಇವೆಲ್ಲ ನಾವು ಏನು ಸತ್ಯ ಪರಿಸ್ಥಿತಿ ಇದೆಲ್ಲ ನಾವು ಪರಿಶೀಲನೆ ಮಾಡಬೇಕಾಗತ್ತೆ. ಅದಕ್ಕೆ ಪ್ರತಿಯೊಬ್ಬರಿಗೆ ಮನಿ ಇಫೆಕ್ಟ್ ಕೆಟ್ಟ ಆಗಬಾರ್ದು. ಆ ಉದ್ದೇಶಲೇ ನಾವು ವಾಸ್ತು ಎಲ್ಲ ನಿಮ್ಮ ಏನೂ ತಪ್ಪಿದ್ರೂ ಆ ಥರ ನಾವು ನಿಮಗೆಲ್ಲ ಕರೆಕ್ಷನ್ ಮಾಡಿ ಕೊಡ್ತೀವಿ. ಈಗ ಹಿಂದೂಗಳೊಳಗ ದಕ್ಷಿಣಾಭಿಮುಖ ಹೌದು ಉತ್ತರ ಮುಖ ನಂಬುದಿಲ್ಲ, ಅದು ಸ್ವಲ್ಪ ಮಾತಾಡ್ಬಿಟ್ರಿ ಕೇಳುಗರಿಗೆ. ಈಗ ಕೆಲವು ಮಂದಿ ದಕ್ಷಿಣ ಮುಖಿ ಮನಿ ತಂದ್ರೆ ತೊಂದರೆ ಆಗತ್ತೆ ಅಂತ ಕೆಲವು ಮಂದಿ ಭಾವನೆ ಇದೆ. ಕೆಲವು ಮಂದಿಗೆ ಪಶ್ಚಿಮ ದಿಶಾಕ್ ಅಂದ್ರೆ ಮನಿ ಮುಖ ಇತ್ತಂದ್ರೆ ತೊಂದರೆ ಆಗತ್ತೆ ಅಂತ ಇದೆ. ಇದು ಅಷ್ಟ ಕರೆಕ್ಟ್ ಇದೆ, ಇಲ್ಲಂತನೂ ಅಲ್ಲ. ಯಾಕಂದ್ರೆ ದಕ್ಷಿಣ ದಿಶಾ ಅಂದ್ರೆ ಯಮನ ದಿಶಾ, ಆ ದಿಕ್ಕಕ್ಕೆ ಮನಿ ಮುಖ ಇತ್ತಂದ್ರೆ ಅತಿ ಶೀಘ್ರ ವೇಗದಿಂದ ನಿಮ್ಮ ಮನೆಯಲ್ಲೇ ಸಮಸ್ಯೆಗಳು ಉಂಟಾಗತ್ತೆ ಅಂತ ಎಲ್ಲರಿಗೂ ಮನಸ್ಸಲ್ಲಿ ಭಾವನೆ ಇದೆ. ಬಟ್ ಆ ತರ ಎಲ್ಲರೂ ಭಯಭೀತ ಆಗುವಂತಾನು ಪರಿಸ್ಥಿತಿ ಇಲ್ಲ. ಅಂದ್ರೆ ನೀವು ದಕ್ಷಿಣಮುಖಿ ಮನೆ ಕಟ್ರೂ ನಿಮ್ಮ ಜಾಗ ಇದ್ರೂ ನಾವು ಪೂರ್ವಾಭಿಮುಖಿ ಮನೆ ನಿಮಗೆ ಮುಖಿ ಮಾಡಿ ಮನೆ ಕಟ್ಟಲಿಕ್ಕೆ ಒಂದು ಪ್ಲಾನ್ ರೆಡಿ ಮಾಡಿ ಕೊಡ್ತೀವಿ. ಸಪೋಸ್ ನಿಮ್ ದಕ್ಷಿಣಮುಖಿ ಮನೆ ಇತ್ತಂದ್ರೆ ಅದಕ್ಕೂ ಕೆಲವೊಂದು ಉಪಾಯ ಇದ್ದೇ ಇರತ್ತೆ. ಬಟ್ ದಕ್ಷಿಣಮುಖಿ ಮನೆ ಏನು ನಾವು ಸಾಮಾನ್ಯ ಜನರಿಗೆ ಅಪಾಯಕಾರಕ್ಕಿದೆ ಅಂತೇವಿ, ಅದ ಮನಿ ನಿಮ್ಮ ಪೊಲಿಟಿಷಿಯನ್ಸ್ ಏನಿರ್ತಲ್ಲ ಆ ಮಂದಿಗೆ ಅದು ಲಾಭದಾಯಕ ಇರುತ್ತೆ. ಅದಕ್ಕೆ ನಾವು ಪೊಲಿಟಿಷಿಯನ್ಸ್ ಮಂದಿಗೆ ಕೆಲವು ಟೈಮಕ್ಕೆ ಅವ್ರ ಮನೆ ಎಲ್ಲ ಪರಿಶೀಲನೆ ಮಾಡಿ ಅವ್ರ ಮನೆಯಾಗಿ ವಿಸಿಟ್ ಮಾಡಿ ಅವಾಗ ಅವ್ರಿಗೆ ನಾವು ದಿಕ್ಕು ಬದಲಿಸೋ ಅಂತ ಅವ್ರಿಗೆ ಸಂದೇಶವನ್ನು ಕೊಡ್ತೀವಿ. ಅಂದ್ರೆ ದಕ್ಷಿಣ ಸಾಮಾನ್ಯ ಜನರಿಗೆ ಜರಿ ಪ್ರಾಬ್ಲಮ್ ಇತ್ತಂದ್ರೂ ಪಾಲಿಟಿಷಿಯನ್ ಜನರಿಗೆ ಏನಿದೆ ತುಂಬ ಒಳ್ಳೆ ಡೈರೆಕ್ಷನ್ ಅಂತ ನಾವು ಈ ಮುಖಾಂತರ ಹೇಳಿಕೆ ಇಷ್ಟಪಡ್ತೀವಿ. ಪೂರ್ವಾಭಿಮುಖ ಒಳ್ಳೇದಂತೀರಿ? ಪೂರ್ವಾಭಿಮುಖ ಅಂದ್ರೆ ಪೂರ್ವಾಭಿಮುಖ ಆಗಲಿ ಉತ್ತರಾಭಿಮುಖ ಇವ್ರು 2 ಸ್ಥಾನ ಏನಿದೆ ಮನಿ ಕಟ್ಟಲಿಕ್ಕೆ ಆಗಲಿ ಮಾಡ್ಲಿಕ್ಕೆ ಒಳ್ಳೇದು.
ಪೂರ್ವಾಭಿಮುಖ ಅಂದ್ರ ಎಲ್ಲಾ ದೇವ್ರ ಆದಿಕ್ಕೆ ಸಂಚಾರ ಇದ್ದಿದ್ ಕಾರಣ ಯಾಕಂದ್ರೆ ಗಣಪತಿ ಕೂಡಿಸ್ಬೇಕಂದ್ರೆ ಪೂರ್ವಾಭಿಮುಖ ನಡೀತಾರ ಅಂತಾರ, ಹೌದು. ಉತ್ತರಕ್ಕೂ ಬರ್ತದ ಅಂತಾರ. ಉತ್ತರಾಭಿಮುಖಿ ಆಗ್ಲಿ ಪೂರ್ವಾಭಿಮುಖಿ ಏನ್ ಮನಿ ಇರತ್ತೆ, ಇದು ಶಾಸ್ತ್ರ ಪ್ರಕಾರ ಇದಕ್ಕ ಎನರ್ಜಿ ಪವರ್ ಹೆಚ್ಚಿಗೆ ಇರತ್ತೆ. ಅಲ್ಲಿ ದೇವ್ರ ವಾಸ ಅಲ್ಲಿ ಇದ್ದಿದ್ದ ಕಾರಣ, ದೇವರ ಶಕ್ತಿ ಅಲ್ಲಿ ಪ್ರಬಲ ಆಗಿದ ಕಾರಣ ಇವೆರಡು ಡೈರೆಕ್ಷನ್ ಏನಿದೆ ವಾಸ್ತು ಪ್ರಕಾರ ನಾವು ಎಲ್ಲ ಶುಭ ಮಾನಿಸ್ತೀವಿ. ಬಟ್ ಶುಭ ಮಾನಸ್ರನು ಕೆಲವು ಮಂದಿಗೆ ಪೂರ್ವಾಭಿಮುಖ ಆಗ್ಲಿ ಉತ್ತರಾಭಿಮುಖ ಅಪಾಯಕಾರಕ ಇರುತ್ತೆ, ಅವ್ರವ್ರ ಜಾತಕ ಪ್ರಕಾರ ಇರ್ತದೆ. ಪ್ರತಿಯೊಬ್ಬರಿಗೆ ನಾವು ಉತ್ತರಾಭಿಮುಖ ಮನಿ ಲಾಭಿಸ್ತೈತಿ, ಪೂರ್ವಾಭಿಮುಖ ಮನಿ ಲಾಭಿಸ್ತೈತಿ ಅಂತ ಹೇಳಿಕಿನೂ ಆಗಲ್ಲ. ಅವ್ರವ್ರ ಜಾತಕ ಮೊದಲ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಜಾತಕ ನೋಡ್ಕೊಂಡು ನಾವು ಅವ್ರಿಗೆ ಯಾವ ತರ ನೀವು ಕಟ್ಟಡ ನಿರ್ಮಾಣ ಮಾಡಬೇಕು ಆ ಬಗ್ಗೆ ನಾವು ಸಂದೇಶವನ್ನು ಕೊಡ್ತೀವಿ. ಇವಾಗ ನಾವು ಸೋಷಿಯಲ್ ವರ್ಕ್ ಬಗ್ಗೆ ಮಾತಾಡೋಣ. ಹೌದು. ವೈಶಾಲಿ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ಚೇರ್ಮನ್ ಇದ್ದೀರಿ, ಏನಿದು? ಇದು ವೈಶಾಲಿ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ಅಂದ್ರೆ, ಈಗ ನಂದು ಈ ವೃತ್ತಿದಿಂದ ನನ್ನ ಹತ್ರ ಬಡ ಕುಟುಂಬದಿಂದ ಸಾಕಷ್ಟು ಜನ ಅಲ್ಲಿ ಬಂದಿರ್ತಾರು. ಕೆಲವ್ರಿಗೆ ಆರ್ಥಿಕ ಪ್ರಾಬ್ಲಮ್ ಇರತ್ತೆ, ಕೆಲವ್ರು ಏನೋ ಪ್ರಾಬ್ಲಮ್ ಇರತ್ತೆ, ಕೆಲವ್ರಿಗೆ ಮಕ್ಳು ಹುಷಾರಿರ್ತಾವು, ಅವ್ರಿಗೆ ಎಜುಕೇಶನ್ ಕೊಡೋಕ್ಕಾಗಲ್ಲ. ಇಂಥವು ಏನು ಪ್ರಾಬ್ಲಮ್ ತಗೊಂಡು ಬಂದಾಗ ಇದು ನನ್ನ ಒಂದು ತಲೆಯಲ್ಲಿ ಒಂದು ವಿಚಾರ ಬಂತು. ನಾ ಸಾಮಾನ್ಯ ರೂಪದಿಂದ ನಾ ಅವ್ರಿಗೆ ಹೆಲ್ಪ್ ಮಾಡ್ತೇನೆ. ಬಟ್ ಆ ನಂತರ ನಾವೊಂದು ಇಂಥದ್ದೇನೋ ಸ್ವಲ್ಪ ಟ್ರಸ್ಟ್ ಅದು ಮಾಡ್ಕೊಂಡಿವಿ ಅಂದ್ರೆ ಈ ಮುಖಾಂತರ ನಾವು ಜನರಿಗೆ ಒಂದು ಒಳ್ಳೆ ಅನುಕೂಲ ಆದಂತ ಸೇವಾ ಕೊಡ್ಲಿಕ್ಕೆ ಆಗತ್ತೆ ಅಂತ ಇದು ವೈಶಾಲಿ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ಅನ್ನು ಮಾಡ್ಕೊಂಡೇನಿ. ಈ ಮುಖಾಂತರ ನಾ ಹಲವಾರು ಶಿಬಿರಗಳು ಮಾಡಿದ್ದೇನೆ. ಹೆಲ್ತ್ ಚೆಕ್ಅಪ್ ಶಿಬಿರ ಮಾಡಿದ್ದೇನೆ, ಆನಂತರ ಐ ಕ್ಯಾಂಪ್ ಮಾಡಿದ್ದೀನಿ. ಬಡವ್ರ ಮಕ್ಕಳಿಗೆ ಅಂದ್ರ ಹೊಸ ವರ್ಷ ಬತ್ತಂದ್ರ ಕೆಲವು ಮಂದಿ ಹೊರಗೆ ಹೋಗಿ ಪಾರ್ಟಿ ಮಾಡಿ ಎಂಜಾಯ್ ಮಾಡ್ತಾರೆ. ಆತರ ಪಾಲ್ದ ಏಡ್ಸ್ ಪೀಡಿತ ಹುಡುಗರ್ನೆಲ್ಲ ಮಕ್ಕಳ ಕರೆಸಿ ಅವ್ರ ಸಮ್ಮುಖದಲ್ಲಿ ನಾವು ಹೊಸ ವರ್ಷ ಆಚರಣೆ ಮಾಡೋದು. ಬಡ ಕುಟುಂಬ ಮಕ್ಕಳಿಗೆ ಅವ್ರಿಗೆ ಎಜುಕೇಶನ್ ಪ್ರಾಬ್ಲಮ್ ಇತ್ತಂದ್ರೆ ಆಯಾ ಸ್ಕೂಲ್ ಆಗಲಿ ಕಾಲೇಜ್ಗೆ ಹೋಗಿ ಅವ್ರ ಪ್ರಿನ್ಸಿಪಲ್ ಆಗಲಿ ಅವ್ರ ಚೇರ್ಮನ್ ಜೋಡಿ ಮಾತಾಡಿ ಅವ್ರಿಗೆ ಅಡ್ಮಿಷನ್ ಮಾಡಿಕೊಡೋದು. ಇದೆಲ್ಲ ಈ ಮುಖಾಂತರನ ಕೆಲಸ ಮಾಡ್ಕೋತ ಬಂದಿದ್ದೀನಿ. ಮತ್ತು ಇನ್ನೂ ಮುಂದಾದ್ರೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು ಅಂತ ನಂದು ಒಂದು ವಿಚಾರ ನಿಮಗ. ಇವಾಗ OBC ಡಿಸ್ಟ್ರಿಕ್ಟ್ ಸಂಘಟನಾ ಕಾರ್ಯದರ್ಶಿ, ಏನಿದು OBC? ಇದು ನಮ್ಗೆ ಕಾಂಗ್ರೆಸ್ದಿಂದ ಈಗ ಅಲ್ಲಿ ಬಂದ ಮೇಲೆ ನಂದು ಕೆಲಸ ನೋಡಿ, ನಂದು ವರ್ಕ್ ನೋಡಿ ಅವ್ರು ನನಗೆ OBC ಸಂಘಟನಾ ಕಾರ್ಯದರ್ಶಿ ಡಿಸ್ಟಿಕ್ ಮಾಡಿದರು. OBC ಅಂದ್ರೆ ಹಿಂದೆ ಉಳಿದ ಸಮಾಜದ ಒಂದು ನೇತೃತ್ವವನ್ನು ಕೊಟ್ಟಿದ್ದಾರೆ. ಈ ಮುಖಾಂತರ ನಾ OBC ಅಂದ್ರೆ ಹಿಂದೆ ಉಳಿದ ಸಮಾಜ ಜೊತೆ ನಮ್ಮ ಸಮಾಜದಲ್ಲಿ ಏನು ಒಂದು ಕೊರತೆ ಇದೆ ಅದು ವಿಚಾರಣೆ ಮಾಡಿ ಅವ್ರಿಗೆ ಒಂದು ಒಳ್ಳೆ ಅವಕಾಶ ಸಿಗುವಂತ ಈ ನಿಟ್ಟಿನಲ್ಲಿ ನಾ ಪ್ರಯತ್ನ ಮಾಡ್ತಾ ಇದ್ದೀನಿ. ಆಲ್ ಇಂಡಿಯಾ ಕೌನ್ಸಿಲ್ ಪ್ರೆಸಿಡೆಂಟ್ ಕರ್ನಾಟಕ ಸ್ಟೇಟ್ ಹೇಳ್ರಿ. ಇದು ಆಲ್ ಮೀಡಿಯಾ ಅಂತ ಒಂದು ಚಾನಲ್ ಇತ್ತು. ಆ ಇದ್ರಾಗ ನಾನು ಕರ್ನಾಟಕ ರಾಜ್ಯದನ್ನ ಒಂದು ಅಧ್ಯಕ್ಷ ಅಂತ ಅವ್ರು ಮಾಡಿದ್ರು. ಎದ್ರ ಬಗ್ಗೆ ಅದು ಮೀಡಿಯಾನ ಇತ್ತು. ಇಲ್ಲಿದೆಲ್ಲ ನಾ ಮಾಹಿತಿ ಎಲ್ಲ ಕಲೆಕ್ಟ್ ಮಾಡಿ ಅವ್ರಿಗೆಲ್ಲ ಇದನ್ನ ಮಾಡ್ತಿದ್ದೆ. ನಮ್ಮ ಕರ್ನಾಟಕದಲ್ಲಿ ಏನೇನ್ ನಡೀತಾ ಇದೆ, ಏನೇನ್ ನ್ಯೂಸ್ ಇದೆ, ಇದೆಲ್ಲ ಅವ್ರಿಗೆ ನಾ ಇದನ್ನ ಮಾಡ್ತಿದ್ದೆ. ಅದಕ್ಕೆ ಇಲ್ಲಿ ಏನೋ ಪ್ರಾಬ್ಲಮ್ ಇದ್ರೂ ಆ ಮುಖಾಂತರ ನಾವು ಸಾಲ್ವ್ ಮಾಡೋ ಪ್ರಯತ್ನ ಮಾಡ್ತಿದ್ದೇವೆ. ಇವಾಗ ವಿಶ್ವಕರ್ಮ ಸಮಾಜ ಮಹಿಳಾ ಲೀಡರ್ ಆಗಿರಿ. ಹೌದು. ಇದ್ರ ಬಗ್ಗೆ ಮಾತಾಡ್ರಿಲ್ಲ. ಈಗ ನಮ್ಮ ಕಮ್ಯುನಿಟಿ ಅಂದ್ರೆ ವಿಶ್ವಕರ್ಮ ಕಮ್ಯುನಿಟಿ ಬರುತ್ತೆ. ಅದ್ರೊಳಗೆ ಯಾರ್ಯಾರು ಬರ್ತಾರೆ ಹೇಳ್ರಿ? ಪಾಂಚಾಳ್ರಿ ಅಂತ ಹೇಳ್ತೀವಲ್ಲ, ಯಾರ್ಯಾರು ಬರ್ತಾರ? ಅದ್ರಾಗ ಪತ್ತಾರ್ ಬರ್ತಾರ, ಲೋಹಾರ್, ಕಂಬಾರ್ಕಿ, ಕನ್ಸಗಾರ, ಮತ್ತ ಇವ್ 5 ಏನ ಕಲಾ ಕುಸುಬ ವೃತ್ತಿ ಮಾಡ್ತಾರಲ್ಲ, ಇವ್ರ 5 ವೃತ್ತಿ ಅಂದ್ರ ಇವ್ರೆಲ್ಲರಿಗೂ ಮೂಲ ದೇವತೆ ಯಾರು? ಕಾಳಿಕಾ ದೇವಿ, ಕಾಳಿಕಾ ಮಾತಾನ, ಮತ್ತ ನಮ್ಮ ಮೌನೇಶ್ವರ ಬರ್ತಾರೆ. ಮೌನೇಶ್ವರ ಆಗ್ಲಿ, ವರ್ವಿ ಮೌನೇಶ್ವರ ಆಗ್ಲಿ, ಇದ ನಮ್ಮ ಎಲ್ಲಾರ್ದು ನಮ್ಮ ಕುಲದೇವತಾ ಅಂತ ಹೇಳ್ತೀವಿ ನಾವು. ಅದಕ್ಕೆ ನಮ್ಮ ವಿಶ್ವಕರ್ಮ ಸಮಾಜ ಅಂದ್ರ ಒಂದು ನಾವು ಎಷ್ಟು ಪ್ರಯತ್ನ ಮಾಡಿದ್ರು ನಮ್ಮ ಸಮಾಜಕ್ಕೆ ಮುಂದೆ ತರ್ಲಿಕ್ಕೆ ನಾವು ಸಾಕಷ್ಟು ಕಷ್ಟ ಪಡ್ತಾ ವಿಶ್ವಕರ್ಮ ಬ್ರಹ್ಮಾಂಡ ನಿರ್ಮಾಣ ಮಾಡ್ಯಾನಲ್ಲ, ಅದ ವಿಶ್ವ ನಿರ್ಮಾಣ ಮಾಡಿದನಷ್ಟೇ ಎಲ್ಲಾರು ಹೇಳ್ತಾರ ಅಷ್ಟೇ. ಬಟ್ ಈ ಜನಾಂಗಗ ಯಾವ್ದು ತರದ ಇನ್ನವರೆಗೂ ಆ ಸ್ಥಾನಮಾನ ಈ ಜನರಿಗೆ ನಮಗ್ ಸಿಕ್ಕಿಲ್ಲ. ಅದಕ್ಕೂ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮಗ್ ಸಾಮಾಜಿಕ ಆಗ್ಲಿ, ರಾಜಕೀಯ ಆಗ್ಲಿ, ಶೈಕ್ಷಣಿಕ ಆಗ್ಲಿ, ಒಂದು ಆರ್ಥಿಕ ಆಗ್ಲಿ, ಇದು ಯಾವ್ದು ತರದ ನಮಗ ಇದನ್ನ ಆಗಿಲ್ಲ. ಅದಕ್ಕೆ ಈ ಸಂಘಟನೆದಿಂದ ನಾವು ಒಂದು ವಿಶ್ವಕರ್ಮ ಮಹಿಳಾ ಸಂಘದನ್ನ ನೇತೃತ್ವ ಮಾಡಿ ಎಲ್ಲೆಲ್ಲೇ ನಮ್ಮ ಮಹಿಳೆಯರಿಗೆ ಆಗಲಿ, ನಮ್ಮ ಸಮಾಜಕ್ಕೆ ಅನ್ಯಾಯ ಆಗತ್ತೆ ಅಲ್ಲಿ ಹೋಗಿ ನಾವು ಸ್ವಲ್ಪ ಸಂಘಟನೆ ಮಾಡಿ ಆ ಮುಖಾಂತರ ನಮ್ಮ ಸಮಾಜಕ್ಕೂ ನ್ಯಾಯ ಕೊಡಬೇಕು, ನಮ್ಮ ಸಮಾಜಕ್ಕೂ ಇವು ಹಲವಾರು ಏನು ನಮ್ಮ ಸಮಸ್ಯೆಗಳಿದೆ ಇದು ಪರಿಹಾರ ಮಾಡಬೇಕು ಅಂತ ನಾವೊಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಜನರ ಸ್ಪಂದನೆ ಸರಿಯಾಗಿ ಮಾಡ್ತಾರ್ರಿ? ಜನರ ಸ್ಪಂದನೆ ಇದೆ. ಬಟ್ ಬಡ ಕುಟುಂಬ ಜನ ಆಗಿದ ಕಾರಣ
ಕೆಲವು ಮಂದಿಗೆ ಇನ್ನ ಈ ಥರ ಎಲ್ಲಾನು ಒಕ್ಕಟ್ಟು ಮಾಡಿ ಸಂಘಟನೆ ಮಾಡ್ಬೇಕಂದ್ರೆ ಇನ್ನು ತುಂಬ ಕಷ್ಟ ಆಗತ್ತೆ. ಅಂದ್ರೂ ನಮಗೆ ಎಷ್ಟು ಮಟ್ಟಿಗೆ ಸಾಧ್ಯ ಆಗತ್ತೆ ಅಷ್ಟು ನಾವು ಸಂಘಟನೆ ಮಾಡಿ ನಮ್ಮ ಸಮಾಜಕ್ಕೂ ಒಂದು ಒಳ್ಳೆಯ ಆದ್ಯತೆ ಸಿಗಬೇಕು, ನಮ್ಮ ಸಮಾಜಕ್ಕೂ ಒಂದು ಒಳ್ಳೆ ಸ್ಥಾನಮಾನ ಗೌರವ ಸಿಗಬೇಕು ಅಂತ ನಾವು ಸತತವಾಗಿ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಲೋಲಲೋಚನೆ ತಾಯಿ ನಿರುತನ ನಂಬಿದೆ, ಪಾಲಿಸಮ್ಮ ಮುದ್ದು ಶಾರದೆ. ನಾಲಿಗೆಯಲಿ ನಿಲ್ಲ ಬಾರದೆ ಹೇ ದೇವಿ, ಪಾಲಿಸಮ್ಮ ಮುದ್ದು ಶಾರದೆ. ಅಕ್ಷರಕ್ಷರ ವಿವೇಕವಾ ಆ ನಿನ್ನ ಕುಕ್ಷಿಯೋಳಿರೇಳು ಲೋಕವ. ಸಾಕ್ಷಾತ್ ರೂಪದಿಂ ಒಲಿದು ರಕ್ಷಿಸುತ್ತಾಯೆ, ಪಾಲಿಸಮ್ಮ ಮುದ್ದು ಶಾರದೆಯೇ. ನಾಲಿಗೆಯಲಿ ನಿಲ್ಲ ಬಾರದೆ ಹೇ ದೇವಿ, ಪಾಲಿಸಮ್ಮ ಮುದ್ದು ಶಾರದೆ. ಶೃಂಗಾರಪುರ ವಾಸಿನಿ ಹೇ ದೇವಿ, ಸಂಗೀತ ಗಾನವಿ ಲಾಸಿನಿ. ಮಂಗಳೇ ಗಾತ್ರಳೆ ಬಳಿರೆ ಬ್ರಹ್ಮನ ರಾಣಿ, ಪಾಲಿಸಮ್ಮ ಮುದ್ದು ಶಾರದೆ. ನಾಲಿಗೆಯಲಿ ನಿಲ್ಲ ಬಾರದೆ ದೇವಿ, ಪಾಲಿಸಮ್ಮ ಮುದ್ದು ಶಾರದೆ. ಸರ್ವಾಲಂಕಾರ ಮೂರುತಿ ಹೇ ದೇವಿ, ಚರಣವ ಸ್ತುತಿಸುವೆ ಕೀರುತಿ. ಗುರುಮೂರ್ತಿ ಪುರಂದರ ವಿಠಲನ ಸ್ತುತಿಸುವೆ, ಪಾಲಿಸಮ್ಮ ಮುದ್ದು, ಪಾಲಿಸಮ್ಮ ಮುದ್ದು, ಪಾಲಿಸಮ್ಮ ಮುದ್ದು ಶಾರದೆ. ವೈಶಾಲ್ ಅವರ ಅವಾರ್ಡ್ಸ್ ಸಿಕ್ಕಾಪಟ್ಟೆ ತಗೊಂಡಿರಿ. ಹೌದು ಸರ್. ಇವಾಗ ಅಮ್ಮ ಪ್ರಶಸ್ತಿ, ಆದರ್ಶ ದಂಪತಿ ಪ್ರಶಸ್ತಿ, ಜಕಣಾಚಾರ್ಯ ಪ್ರಶಸ್ತಿ, ಫಿಲ್ಮ್ ಫೇರ್ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಕಲಾವಿದರ ರಕ್ಷಣಾ ವೇದಿಕಾ ಬೆಂಗಳೂರು ಪ್ರಶಸ್ತಿ, ಕರ್ನಾಟಕ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವಾರ್ಡ್ ಪ್ರಶಸ್ತಿ, ಉದ್ಯೋಗ ರತ್ನ ಪ್ರಶಸ್ತಿ, ಹಿಂಗ ಅನೇಕ ಪ್ರಶಸ್ತಿಗಳನ್ನು ತಗೊಂಡಿರಿ. ನೀವು ಪ್ರಶಸ್ತಿ ಬಂದಾಗ ನಿಮ್ಗೆ ಏನ್ ಅನ್ನಿಸ್ತದ? ಈ ಸಾಕಷ್ಟು ಪ್ರಶಸ್ತಿ ಏನ ನಂದ ವೃತ್ತಿ ಆಗ್ಲಿ ನನ್ನ ಕೆಲಸ ನೋಡಿ ಗುರುತಿಶನ್ನ ಕೊಟ್ಟಿದ್ದು ಇವೆಲ್ಲ ಸಂತೋಷ ಪ್ರಶಸ್ತಿ ಆಗ್ತದಲ್ಲ? ಸಂತೋಷ ಆಗತ್ತೆ. ಅಂದ್ರೆ ಒಂದು ದುಡ್ತಕ್ಕೆ ಇವೆಲ್ಲ ಬೇಕಂತೀರಿ? ಇವು ಗುರ್ತಕ್ಕಂದ್ರ ಅವ್ರ ಜನ ಗುರ್ತಿಸ್ಕೊಟ್ಟಿದಾರಂದ್ರ ಅವ್ರ ಒಂದ ಅಲ್ಲ, ಈ ದುಡಿತ ಪರಿಶ್ರಮಕ್ಕೂ ಬೇಕಲ್ಲ ಏನಾರೇ ಒಂದು ಬೇಕು. ಬಟ್ ನಾವು ಆ ಯಾವ್ದೋ ಅಪೇಕ್ಷೆ ನಾ ಯಾವ್ದೋ ಅಪೇಕ್ಷೆ ಇನ್ನೂವರೆಗೂ ಮಾಡಿಲ್ಲ, ಮತ್ತೆ ಇನ್ ಮುಂದಾದ್ರೂ ಮಾಡಲ್ಲ. ನನಗೇನ ಜನ ಸಂತೋಷ ಇರಬೇಕು, ಜನರಿಗೆಗೋಸ್ಕರ ನಾ ಈಗೇನ್ ಜನ್ಮ ತಗೊಂಡು ಇಲ್ಲಿ ಹುಟ್ಟಿದೇನು, ನಾವು ಹುಟ್ಟಿದ ಸಾರ್ಥಕ ಆಗಬೇಕು, ಈ ನಿಟ್ಟಿನಲ್ಲಿ ನಾ ಕೆಲಸ ಮಾಡ್ತಾ ಬಂದಿದ್ದೇನೆ. ನನ್ನ ಕೆಲಸ ನೋಡಿ ಆಗ್ಲಿ, ನನ್ನ ಸಾಧನೆ ನೋಡಾಗ್ಲಿ ಅವರಾಗೆ ಗುರುತಿಸಿಕೊಂಡು ಇವು ನನಗೆಲ್ಲ ಇದನ್ನ ಕೊಟ್ಟಿದ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಯಾವುದಕ್ಕೂ ನನಗೆ ಪ್ರಶಸ್ತಿ ಬೇಕು, ನನಗೆ ಕೊಡಿ ಅಂತ ಇನ್ನೂವರೆಗೂ ನಾ ಎಲ್ಲಿ ಕೇಳಿಲ್ಲ, ಕೇಳೋದೂ ಇಲ್ಲ, ಅದಕ್ಕೆ ಬೆಲೆನೂ ಇರೋದಿಲ್ಲ. ಬಟ್ ಇನ್ನೂವರೆಗೆ ಆ ಜನರೇನು ಭಕ್ತಿ ಭಾವ ಪ್ರೇಮ ವಿಶ್ವಾಸದಿಂದ ನನಗೆ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಇನ್ನೂ ಉನ್ನತ ಮಟ್ಟಿಗೆ ಮೇಡಮ್ ನೀವು ಕಾರ್ಯ ಮಾಡಿ, ನೀವು ನಿಮ್ಮ ಜೊತೆ ನಾವು ಅದೇವಿ ಅಂತ ಹೇಳಿ ಇನ್ನೂ ನನಗೆ ಅವರ ಭರವಸೆನ ಕೊಟ್ಟು ನನ್ನ ಬೆನ್ನ ಬಾಗಲ್ ನಿಂತು ಅವರು ಎಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಜಕಣಾಚಾರ್ಯ ಪ್ರಶಸ್ತಿ ಬಗ್ಗೆ ಮಾತಾಡ್ರಿ. 2019 ನಿಮಗೆ ಸಿಕ್ಕದಿದೆ. ಹೌದು, ಜನವರಿ 1 ಸಿಕ್ಕದ. ಇದ್ರ ಬಗ್ಗೆ ಮಾತಾಡ್ರಿ. ಜಕಣಾಚಾರ್ಯ ಇದು ಯಾರು ಕೊಡ್ತಾರ? ಇದ ಜಕಣಾಚಾರ್ಯ ಜಯಂತಿ ಅಂದ್ರೆ ಇದ ಜನವರಿ 1 ತಾರೀಕು ಆಚರಣೆ ಮಾಡುವಂತ ಇದು ಜಕಣಾಚಾರ್ಯ ಜಯಂತಿ ಕಾರ್ಯಕ್ರಮ. ಜಯಂತಿ ಅಂದ್ರೆ ನಾವು ಅದಕ್ಕೆ ಮಹೋತ್ಸವನ ಅಂತೇವೆ, ಜಯಂತಿ ಅನ್ಲಿಕ್ಕೆ ಬರಲ್ಲ. ಜಕಣಾಚಾರಿ ಏನದಾರ ಇವರ ಪ್ರಖ್ಯಾತ ಮೂರ್ತಿಕಾರ, ಅವರು ಎಲ್ಲರಿಗೂ ಜಗತ್ತ ಪ್ರಸಿದ್ಧಿ. ಇವತ್ತಿಗೂ ನಾವು ಕರ್ನಾಟಕದ ಕಲಾ ಶಿಲ್ಪಗಳು, ಗೋಪುರಗಳು, ಏನ್ ಮೂರ್ತಿಗಳು ಎಲ್ಲ ಜಕಣಾಚಾರಿ. ಇದೇನ್ ಕಟ್ಟಡ ನಿರ್ಮಾಣ ಮಾಡಿದಾರು ಇವ್ ಜಕಣಾಚಾರಿ. ಅವ್ರ ಪ್ರಯುಕ್ತ ಇದು ಜನವರಿ 1 ತಾರೀಕು ಅವ್ರ ಸ್ಮರಣಾರ್ಥ ಅಂತ ನಾವು ಇದು ಪ್ರೋಗ್ರಾಮ್ ಗೌರ್ಮೆಂಟ್ ದಿಂದ ಅನೌನ್ಸ್ಮೆಂಟ್ ಮಾಡಿದಾಗಿಂದ ನಾವಿದು ಆಚರಣೆ ಮಾಡ್ತೀವಿ. ಕೆಲವು ಮಂದಿ ಏನು ಸಾಧನೆ ಮಾಡಿದಾರೋ ಅವ್ರನ್ನ ಗುರುತಿಸಿ ನಾವಿದ
ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಬಟ್ ಅದರಲ್ಲಿನೂ ಕೆಲವು ನಮ್ಮ ಸಮಾಜ ಜನರು ನಮ್ಮನ್ನು ಗುರುತಿಸಿಕೊಂಡು ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಸಮಾಜದಲ್ಲಿ ಯಾವಾಗೂ ಏನೋ ಪ್ರಾಬ್ಲಮ್ ಬಂದಾಗ ಅವ್ರಿಗೆ ನಾವು ಬೆನ್ನ ಬಾಗಲು ನಿಂತು ನೇತೃತ್ವ ತಗೊಂಡು ಕೆಲವು ಏನು ಪ್ರಾಬ್ಲಮ್ ಇದೆ ಅದನ್ನ ಸಾಲ್ವ್ ಮಾಡುವಂಥ ಪ್ರಯತ್ನ ಮಾಡಿದೆನು. ಈಗೂ ಅದ್ರ ಸಮಾಜದಲ್ಲಿ ಏನೋ ಕೊಂದು ಕೊರತೆ ಬತ್ತಂದ್ರೂ ಎಲ್ಲ ಜನ ನನ್ನ ಹತ್ರ ಬರ್ತಾರೋ, ಮೇಡಮ್ ಈ ಥರ ಇದೆ, ಅದಕ್ಕೆ ಏನು ಮಾಡೋದು, ನೀವು ಸೊಲ್ಯೂಷನ್ ಹೇಳಿ, ನೀವು ಮುಂದಾಗಿ, ನಾವು ನಿಮ್ಮ ಹಿಂದದೇವಿ ಅಂತ ಹೇಳ್ಕೊಂಡು ಬಂದಾಗ ಕೆಲವು ಹಲವಾರು ಪ್ರಾಬ್ಲಮ್ಗಳು ನಾವು ಸಾಲ್ವ್ ಮಾಡಿದ್ದೀವಿ. ಅದಕ್ಕೆ ಅದೆಲ್ಲ ನೋಡ್ಕೊಂಡು ನನಗಿದ ಜಕಣಾಚಾರಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಈಗ ಶಿಲ್ಪಿಗಳ ಅಂತ ಹೇಳ್ತೀವಲ್ಲ, ಅದಕ್ಕೇನು ಶಿಕ್ಷಣದೇನು ಈಗ ರೀ? ಇದೆ ರೀ ಸರ್, ಅದಕ್ಕೂ ಅಕಾಡೆಮಿ ಇದೆ, ಮೈಸೂರು ಅಕಾಡೆಮಿ ಇದೆ. ಅದ ಗೌರ್ಮೆಂಟ್ ತುಂಬಾ ಇದನ್ನ ಮಾಡ್ತಾ ಇದೆ, ನಾವು ಗೌರ್ಮೆಂಟ್ ಒತ್ತಡ ಮಾಡ್ತಾ ಇದೀವಿ. ಅದನ್ನ ಕಲಿತಾರಂತೀರಿ ನಿಮ್ಮಲ್ಲಿ? ಕಲಿತಾರು, ಬಟ್ ನಮ್ಮ ಜೊತೆ ನಮ್ಮ ಜನ ಅಷ್ಟೇ ಅಲ್ಲ, ಮತ್ತೆ ಯಾರಿಗೆ ಇಂಟ್ರೆಸ್ಟ್ ಇದೆ ಬೇರೆ ಸಮುದಾಯಕ್ಕೂ ಹತ್ತರದ ಇದನ್ನ ಉಳಿಬೇಕು. ಯಾಕಂದ್ರೆ ಬರೀ ತಾಂತ್ರಿಕ ಜ್ಞಾನ ಇಂಜಿನಿಯರ್ಸ್ ಅವರು ಇವರು ಬರೀ ಇದೇ ನಡೆದದ. ತಾಂತ್ರಿಕ ಜ್ಞಾನ ಎಷ್ಟು ಮಟ್ಟಿಗಿದೆ ಅಷ್ಟೇ ರೀ, ಬಟ್ ಕೈ ಕೆಲಸ ಏನಿದೆಯಲ್ಲ ಇದು ಯಾವತ್ತೂ ಇದನ್ನ ಕ್ಲೋಸ್ ಮಾಡಕ್ ಬರಲ್ಲ. ಎಲ್ಲಿ ಆದ್ರೂ ಕೈ ಕೆಲಸ ಬೇಕೇ ಬೇಕು ಸರ್. ಅದ ಕೈ ಕೆಲಸ ಏನ್ ಮೊದ್ಲಿಂದ ಪ್ರಚಲಿತ ಆಗಿ ಬಂದಿದ್ದು ಕಲಾ ಇದೆ, ಇದು ಜೀವಂತವಾಗಿ ಉಳಿಬೇಕು, ಇದು ನಿರಂತರವಾಗಿ ನಡಿಬೇಕು ಅಂತ ನಾವು ಸರ್ಕಾರಗೂ ಸ್ವಲ್ಪ ಒತ್ತಡ ತರ್ತಾ ಇದ್ದೇವೆ. ಇದು ಅಕಾಡೆಮಿಗಳು ಎಲ್ಲ ಕಡೆ ಆಗಬೇಕು, ಇತರ ಬಗ್ಗೆ ಹೆಚ್ಚು ಅವೇರ್ನೆಸ್ ಆಗಬೇಕು. ಬಡವ ಮಕ್ಕಳಿಗೆ ಆಗಲಿ, ಯಾರಿಗೆ ಇತರ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂಥ ಮಕ್ಕಳಿಗೆ ನೀವು ಅದಕ್ಕೆ ಬಗ್ಗೆ ಪ್ರಶಿಕ್ಷಣ ಕೊಡಿ. ಅವ್ರ ಸ್ವಂತ ಕಾಲ ಮೇಲೆ ನಿಂದ್ರು ಅಂತ ಒಂದು ಶಕ್ತಿ ಇದೆ ಅದರಲ್ಲಿ. ಕಲಾ ಅಂದ್ರ ಅಂದ್ರ ಶಿಲ್ಪಕಲಾ ಅಂದ್ರೆ ಸಾಮಾನ್ಯ ಅಲ್ಲ. ಒಂದು ಮೂರ್ತಿ ಕೆತ್ತನೆ ಮಾಡ್ಬೇಕಂದ್ರೆ ಇರೋದಿಲ್ಲ, ಜೀವ ತುಂಬಬೇಕಾಗ್ತದೆ. ಒಂದು ಮನಿ ಕಟ್ಟಡ ಮಾಡ್ಬೇಕಂದ್ರ ಇದನ್ನಿಲ್ದ ಆಗಲ್ಲ. ಆ ತರದ ಶಿಲ್ಪಕಲಾ ಏನಿದೆ ಮೊದ್ಲಿದ್ ಪ್ರಚಲಿತ ಆಗಿದ್ದ ಕಲಾ ಇದ್ದಿದ್ದಕ್ಕೆ ಇದಕ್ಕೆ ಸ್ವಲ್ಪ ಒತ್ತು ಹೆಚ್ಚು ಕೊಡ್ಬೇಕು. ಇದೇನು ಕಲಾ ಬಿಟ್ಟು ಹೊಂಟಿದೆ ಇದಕ್ಕೆ ಮತ್ತೆ ಮುಂದೆ ತರಬೇಕು, ಮುಂದೆ ತಂದಿದ್ದಕ್ಕೊಂದು ಜೀವಂತನ ತುಂಬಬೇಕು ಅಂತ ನಮ್ದು ಒಂದು ಒಳ್ಳೆ ಉದ್ದೇಶ ಇದೆ. ಹಳೆಬೀಡು, ಬೇಲೂರು, ಹೌದು, ಸಾಕು ಬಾದಾಮಿ ಗುಹೆಗಳು ಬೇಕಾದಷ್ಟು ಕಡೆ ಅವಲ್ಲ. ಎಲ್ಲ ದೊಡ್ಡ ದೊಡ್ಡ ನಮ್ಮ ಮಂದಿರಗಳು ಗೋಪುರ ಎಲ್ಲ ಗೋಪುರ ಆಗಲಿ ಎಷ್ಟು ಚಂದ. ಹಳೆಬೀಡು, ಬೇಲೂರು ಒಂದು ಮೂರ್ತಿ ಇದ್ದಂಗೆ ಒಂದು ಮೂರ್ತಿ ಇಲ್ಲ. ಅಂದ್ರೆ ಅವ್ರು ಎಷ್ಟು ಬುದ್ಧಿವಂತರು ಇರಬೇಕು. ಅದೇ ಹೇಳೋದು, ಅದ್ರ ಕಲಾ ಅಂದ್ರೆ ಶಿಲ್ಪಕಲಾ ಅಂದ್ರೆ ಸಾಮಾನ್ಯ ಅಲ್ಲ. ನಾವು ಎಷ್ಟು ಮನಸ್ಸಲ್ಲಿ ತಗೊಂಡು ಅದರ ಬಗ್ಗೆ ನಾವು ಚಿಂತನೆ ಮಾಡ್ತೇವಿ, ಅಷ್ಟ ನಮಗ ಅದರ ಬಗ್ಗೆ ಅರಿವು ಆಗಲಿ, ಒಂದು ಮಹತ್ವ ಗೊತ್ತಾಗತ್ತೆ. ಅದಕ್ಕೆ ಕೆಲವು ಮಕ್ಕಳಿಗೆ ಕಲಿಬೇಕಂತ ಆಸೆ ಇರುತ್ತೆ, ಅವ್ರಿಗೆ ಕಲೀಲಿಕ್ಕೆ ಆಗಲ್ಲ, ಪರಿಸ್ಥಿತಿ ಅಲ್ಲಿ ಕಾರಣ ಬರುತ್ತೆ. ಆ ಥರದಿಂದ ನಾವು ಮೈಸೂರು ಅಕಾಡೆಮಿ ಅಂತ, ಮೈಸೂರಲ್ಲಿ ಒಂದು ಅಕಾಡೆಮಿ ಇದೆ, ಶಿಲ್ಪಕಲಾ ಅಕಾಡೆಮಿ ಅಂತ. ಆ ಅಕಾಡೆಮಿ ಥ್ರೂ ನಾವು ಕೆಲವು ಬಡವ್ರ ಮಕ್ಕಳಿಗೆ ಅಲ್ಲಿ ನಾವು ಎಜುಕೇಶನ್ ಅದು ಕೊಡೋ ವ್ಯವಸ್ಥೆ ಮಾಡ್ತಾ ಬಂದಿದ್ದಾರೆ. ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳಿಗೆ ಅಲ್ಲಿ ಸಿಗಬೇಕು ಅಂತ ನಮ್ಮ ಒಂದು ಉದ್ದೇಶ ಇದೆ. ಅಲ್ಲ, ಅದನ್ನ ಕಲ್ತ್ರೆ ಉದ್ಯೋಗಗಳು ಸಿಗ್ತಾವ. ಈಗ ನೋಡಿ ಸರ್, ನೀವು BA BCom ಮಾಡಿ MBBS ಮಾಡಿ ಯಾವುದೋ ಒಂದು ಕ್ಷೇತ್ರ ಒಳಗೆ ನೀವು ಫೀಲ್ಡ್ ಒಳಗೆ ನೀವು ಎಷ್ಟೋ ಕಲಿತ್ರೂ ನೀವು ಜಾಬಕ್ಕೆ ಹೋಗ್ಬೇಕಂದ್ರೆ ಒಂದ್ರೆ ತಾಯಿ ತಂದೆ ದೂರ ಇರಬೇಕು ಮೊದಲೇ. ಅದು ಬೆಂಗಳೂರಿಗೆ ಹೋಗಿ, ಬಾಂಬೆಗೆ ಹೋಗಿ, ಪುನಾಕ್ ಹೋಗಿ ನೀವು ಜಾಬ್ ಮಾಡಬೇಕು. ಬಟ್ ಕಲಾ ಏನಿದೆ, ನೀವು ಮನೆ ಒಳಗಿದ್ದ ತಮ್ಮ ಎಲ್ಲರ ಮುಂದೆ ತಂದೆ ತಾಯಿ ಒಟ್ಟು ಕುಟುಂಬದೊಳಗೆ ಆನಂದವಾಗಿ ಇರಬಹುದು. ಈ ಖುಷಿ ನಿಮಗೆ ಏನಿದೆ, ಸುಖ ಖುಷಿ ಇದೆ, ಇದು ಎಲ್ಲೂ ನಿಮ್ಗೆ ಸಿಗಂಗಿಲ್ಲ. ಯಾಕಂದ್ರೆ ತಾಯಿ ತಂದೆದಿಂದ ದೂರ ಆಗೋದು ಮತ್ತೆ ಅವ್ರ ಜೊತೆ ಇದು ಮಾಡೋದು ಇತರ ಬಹಳ ವ್ಯತ್ಯಾಸ ಇದೆ. ಅಲ್ಲ, ತಾಯಿ ತಂದೆ ದೂರ ಎಲ್ಲ ಕಳ್ಕೋತೀವಲ್ಲ, ನಮ್ಮ ಮಕ್ಕಳಿಗೆ ಸಂಸ್ಕಾರ ಸಿಗಂಗಿಲ್ಲ. ಅದಕ್ಕೆ ನಾವೇನ್ ಹೇಳೋದು, ಕಲೀಲಿಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ, ವಿದ್ಯೆ ಎಷ್ಟು ಕಲಿತೀರಿ ಅಷ್ಟು ಒಳ್ಳೇದಿದೆ. ಬಟ್ ಕಲಿತ್ರನು ಅದು ಉದ್ಯೋಗ ಆಗಲಿ, ಯಾವ ನಿಮಗೆ ಇಂಟ್ರೆಸ್ಟ್ ಇದೆ ಅದ್ರ ಒಳಗೆ ನೀವು ಯುಟಿಲೈಸ್ ಮಾಡ್ಕೋರಿ. ಇನ್ನೊಬ್ರ ಕೈ ತೆಳಗ್ ಹೋಗಿ ಕೈಗೊಂಬೆ ಆಗಿ ಅವ್ರು ಹೇಳ್ದಂಗೆ ನೀವು ಮಾಡೋದು ಅದು ಸ್ವಲ್ಪ ಅಲ್ಲ. ಯಾಕಂದ್ರೆ ನಾವು ಹಂಗೆ ಕುಂಡ್ಲಿ ಬಂದು ಅಂದ್ರೆ ಅದ್ರ ಬಗ್ಗೆ ನಾವು ಗೈಡೆನ್ಸ್ ಮಾಡೇ ಮಾಡ್ತೀವಿ. ಎಷ್ಟೋ ಕಲಿತ್ರು ನೀಪ ಇದು ಮಾಡ್ತೀವಿ ಅಂತ ನಾವು ಸಜೆಷನ್ ಮಾಡಿದಾಗ ಅಂತ ಜನ ಅದಾರು. ಕೆಲವು ಡಾಕ್ಟರ್ ಅದಾರು, ಕೆಲವ್ರು ದೊಡ್ಡ ದೊಡ್ಡ ಎಲ್ಲ ಇದಾರು. ಬಟ್ ಏನಿದೆ, ನೀವು ಎಷ್ಟು ಕಲಿತ್ರೂ ಕಲೀಲಿಕ್ಕೆ ಯಾರು ಬೇಡ ಅನ್ನಲ್ಲ. ಬಟ್ ಕಲಾ ಏನಿದೆಲ್ಲ ಯಾವತ್ತೂ ಯಾರಿಗೂ ಕಸ್ಕೊಳಕ್ನು ಆಗಲ್ಲ. ಕಲಾ ಇದ್ರೆ ನಾವು ಎಲ್ಲಿ ಬೇಕಾದಲ್ಲೇ ನಾವು ಜೀವನ ಸಾಧಿಸ್ಬೇಕು ಅಂತ ನಮ್ಮಲ್ಲಿ ಒಂದು ಛಲ ಇರತ್ತೆ. ಈ ಕರಕುಶಲತೆ 108 ಆರ್ನಮೆಂಟ್ಸ್ ಮಾಡ್ತಾರ, ಇದನ್ನ ಮಾಡ್ತಾರ, ಹೌದು, ಅದೆಲ್ಲ ಬೇಕೇ ಇಲ್ಲ ಇದ್ರೆ. ಈಗ ಮೊನ್ನೆ ಅಲ್ಲೇ ಸ್ವಲ್ಪ ನಾವು ಹೊರಗೆ ಔಟ್ಸೈಡ್ ಹೋದಾಗ ಅಲ್ಲಿ ಕೆಲವು ಹೊರಗಿಂದ ಒಬ್ಬ ಹುಡುಗ ಬಂದಿದ್ದ, ಅದ ಒಂದು ಹೇಳಿಕೆ ಇಷ್ಟಪಡ್ತೀನಿ. ಆ ಹುಡುಗನ ಕರ್ಸೆ ಅವ್ರ ಊರ್ಗಲ್ಲಿ ಹೋಗ್ಲಿಕ್ಕೆ ದುಡ್ಡು ಇದ್ದಿರ್ಕಿಲ್ಲ. ಯಾರ್ಯಾರಂತರ ಕೇಳಿದ್ರು ಯಾರು ಕೊಡ್ಲಿಲ್ಲ. ಅವಾಗ ಅಲ್ಲಿ ನಿಂತಿದ್ದ ಒಂದು ಸ್ಕೆಚ್ ಹಾಕಿ, ಆ ಸ್ಕೆಚ್ ದಿಂದ ಕೆಲವು ದುಡ್ಡು ಹಾಕಿದ್ದ ಕಲೆಕ್ಟ್ ಮಾಡ್ಕೊಂಡು ನಾನು ಊರಿಗೆ ಹೋದ. ಕಲಾ ಉಪಯೋಗ ಬತ್ತು, ಮೈಂಡ್ ಉಪಯೋಗ ಬತ್ತು. ಅಂದ್ರೆ ಅವ್ನ ತಲೆ ಒಳಗೆ ಏನಿದೆ ವಿಚಾರ ಬತ್ತು, ವಿಚಾರದಿಂದ ಕಲೆಯಲ್ಲಿ ಪ್ರಕಟ, ಅದರದಿಂದ ಅವ್ ತನ್ನ ಜೀವನ ಆಗ್ಲಿ ತಂದು ಇದನ್ನ ಸಾಧಿಸಿಕೊಂಡು
ಆ ಇತರದಿಂದ ಅಂದ್ರೆ ಕಂಟಕದಿಂದ ಪಾರಾದ. ಪಾರಾದ ಯಾರು ನೀ ಕೊಡ್ ಅಂದ್ರೆ ಏ, ಯಾರು ಕೊಡ್ಲಿಲ್ಲ. ಯಾರು ಕೊಡಂಗಿಲ್ಲ. ಕೈಕಾಲ್ ಗಟ್ಟಿದೆ, ಎಲ್ರ ಕೆಲಸ ಮಾಡುವಂತ ಹಂಗೆ ಅಂತಾರ. ಕೆಲವು ಜನ ಕೆಲವು ಕೆಟ್ಟ ವರ್ತನದಿಂದ ಅಂದ್ರೆ ಏನೋ ತಪ್ಪು ತಿಳ್ಕೊಂಡು ಮಾತಾಡ್ತಾರೆ. ಹಿಂಗ ಕಲಾ ಇದ್ರ ನಿಮ್ಮಲ್ಲಿ ಕಲಾ ಇತ್ತಂದ್ರ ನೀವು ಏನೂ ಆದ್ರೂ ಆ ಕಲಾದಿಂದ ನೀವು ಜೀವನ ಸಾಧಿಸಬಹುದು ಅಂತ ನಾವು ಇಲ್ಲಿ ಹೇಳಿಕೆ ಇಷ್ಟಪಡ್ತೀನಿ. ಈಗ ಬೆಳ್ಳಿ ಒಳಗೆಲ್ಲ ಆರ್ನಮೆಂಟ್ಸ್ ಮಾಡ್ತಾರ, ಮೂರ್ತಿಗಳನ್ನ ಮಾಡ್ತಾರ. ಮಾಡ್ತಾರ. ನಮ್ಮ ಹಿಂದೂ ಸಂಸ್ಕೃತಿಗೆ ಅವೆಲ್ಲ ಬೇಕೇ ಇಲ್ಲ. ಹೌದು. ಲಕ್ಷ್ಮೀ, ಸರಸ್ವತಿ, ಪಾರ್ವತಿ, ಗಣಪತಿ, ಹನುಮಪ್ಪ ಏನೇ ಇರ್ಲಿ, ಹೌದು ಎಲ್ಲ ನಮ್ಗೆ ಅದೊಂದು ಮೂರ್ತಿ ನಮ್ಮ ಮನೆ ಒಳಗೆ ಬೇಕಂದ್ರೆ ಆ ಕಲಾನು ನಮ್ಗೆ ಬೇಕಾಗ್ತದೆ. ಬೇಕಾಗತ್ತೆ. ಹಿಂಗದ ಇದು. ಇದ ನಮ್ಮ ಭಾರತೀಯ ಸಂಸ್ಕೃತಿ ಅಂದ್ರ ಒಂದ್ ಆಧ್ಯಾತ್ಮಿಕ ಸಂಸ್ಕೃತಿ ಅಂತ ನಾವು ಹೇಳಿಕೆ ಇಷ್ಟಪಡ್ತೇವೆ. ಯಾಕಂದ್ರೆ ನಮ್ಮ ಭಾರತದಲ್ಲಿ ಏನಿದೆ ಸಂಸ್ಕೃತಿ ಇದೆ, ಇಲ್ಲಿ ಬೇರೆ ಕಡೆ ಎಲ್ಲೂ ನೋಡ್ಲಿಕ್ಕೆ ಸಿಗಲ್ಲ. ನಮ್ಮಲ್ಲಿ ದೇವರಾಗ್ಲಿ, ಧರ್ಮ ಆಗ್ಲಿ, ಸಂಸ್ಕೃತಿ ಆಗ್ಲಿ, ವೃತ್ತಿ ಆಗ್ಲಿ, ಎಲ್ಲಾ ತರದಿಂದ ನಮ್ಮ ಈ ಸಂಸ್ಕೃತಿ ಭಾರತ ದೇಶದಲ್ಲಿ ಇದೆ. ಮತ್ತೆ ಈ ಸಂಸ್ಕೃತಿಗೆ ಸಾಕ್ಷಿಗಳು ಸಿಗ್ತಾವಲ್ಲ. ಹೌದು. ಇವತ್ತು ಅಯೋಧ್ಯ ರಾಮ ಮತ್ ಸಿಕ್ನಲ್ಲ. ಸಿಕ್ಕ್ರೆ ಅದೇ ಅದಕ್ಕೆ ನಾವು ಇದೇನಿದೆಲ್ಲ ಸಂಸ್ಕೃತಿ ಯಾವತ್ತು ಬಿಡಬಾರ್ದು. ನಮ್ಮ ಸಂಸ್ಕೃತಿ ನಮ್ಮ ಹಿರಿಯರ ಕಾಲದಿಂದ ಏನ್ ಬಂದಿದೆ ಅದು ಜೋಪಾನ ಇಟ್ಕೋಬೇಕು ಅಂತ ನಮ್ದು ಒಂದು ಆದ್ಯ ಕರ್ತವ್ಯ ಇದೆ. ಅದಕ್ಕೆ ಇವ್ ಯಾವುದೋ ಒಂದು ಕಾರ್ಯ ಮಾಡ್ಬೇಕಂದ್ರ ದೇವರ ಅನುಮತಿ ಇಲ್ದ, ದೇವ್ರ ಆಶೀರ್ವಾದ ಇಲ್ದ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮಗೆ ಇವು ಮೂರ್ತಿಗಳು ಅಂದ್ರ ಬೆಳ್ಳಿ ಒಳಗಾಗಲಿ, ಬಂಗಾರ, ಕಂಚು, ತಾಮ್ರ ಇವೆಲ್ಲ ಒಳಗ ನಾವು ಬೇಕೇ ಬೇಕು. ಯಾವುದೋ ಒಂದು ಗೃಹ ಪ್ರವೇಶ ಮಾಡ್ಬೇಕಂದ್ರೂ ನಮ್ಮ ದೇವ್ರು ಆ ಮೂರ್ತಿ ಇಲ್ದ ಮಾಡ್ಲಿಕ್ಕೆ ಬರಲ್ಲ. ಅಲ್ಲ, ಅವನು ಒಂದ್ ಜೀವ ತುಂಬಿ ಕೊಡ್ತಾನಲ್ಲ ಇದ್ರ ಅದೇ ಅದಕ್ಕೆ ನಾವು ಹೌದು ನಗು ಮುಖ ಇರ್ತಾವ, ಇವು ಇರ್ತಾವ, ಮೂರ್ತಿಗಳೆಲ್ಲ ಮೂರ್ತಿ ಕೆತ್ತನೆ ಮಾಡ್ಬೇಕಂದ್ರ ಅತರ ಭಾವ ಆಗ್ಲಿ, ವೃತ್ತಿ ಆಗ್ಲಿ, ಅತರ ಎಲ್ಲ ನಾವು ಅದ್ರ ಒಳಗೆ ಹಾಕಿ ನಾವು ಮಾಡಿರ್ತೀವಿ. ಆ ಮಾಡಿದ್ ತಗೊಂಡ್ ಬಂದ ಮೇಲೆ ಅದಕ್ಕ ಶಾಸ್ತ್ರ ಪ್ರಕಾರ ನಿಮಗೆ ಏನು ಭಟ್ರು ಇರ್ತಾರೆ ಅವರು ಶುದ್ಧೀಕರಣ ಮಾಡಿ ದೇವ್ರ ಜಗ್ಲಿ ಮ್ಯಾಗ ಸ್ಥಾಪನಾ ಮಾಡ್ತಾರೆ. ನಿತ್ಯ ಕರ್ಮದಿಂದ ನೀವೇನು ಪೂಜಾ ಪುನಸ್ಕಾರ ಮಾಡ್ಕೊತ ಹೋಗ್ತೀರಿ, ಆ ಥರದಿಂದ ನಿಮ್ಮ ಮನೆ ವಾತಾವರಣ ಆಗಲಿ, ನೀವೇನು ಸೇವೆ ಮಾಡ್ತೀರಿ ಅದರ ಪ್ರತಿಫಲ ನಿಮಗೆ ಸಿಗತ್ತೆ. ದೇವ್ರ ಮೂರ್ತಿಗಳನ್ನ ಕಟ್ಟಿ ಶಿಲ್ಪಿಗಳಾತು, ಅವರು ತಮ್ಮ ಸ್ವಂತ ಕೆಲವು ನಿಯಮಗಳನ್ನ ಇಟ್ಕೊಂಡೇ ಮಾಡ್ತಾರೆ. ಹೌದು. ತಾವೆಲ್ಲ ಶುದ್ಧ ಆಹಾರ, ಶುದ್ಧ ಇದು. ಯಾಕಂದ್ರೆ ಮೂರ್ತಿ ಕೆತ್ತನೆ ಮಾಡಬೇಕಂದ್ರೆ ನಮ್ದಾದಂತ ಒಂದ್ ಚೌಕಟ್ಟು ಇರತ್ತೆ. ಯಾಕಂದ್ರೆ ಆ ಚೌಕಟ್ಟಲ್ಲಿನ ನಾವು ಕೆಲಸ ಮಾಡ್ಬೇಕಾಗತ್ತೆ. ಕೆಲವು ಟೈಮ್ ಅದ ಬಂಧನ ಇರತ್ತೆ, ಕೆಲವು ನಮ್ಮ ಅಲ್ಲಿ ಇಲ್ಲಿ ಹೋಗ್ಬಾರ್ದು ಅಂತ ಕೆಲವೊಂದು ಚೌಕಟ್ಟು ಇರತ್ತೆ. ಆಹಾರ ಮಾಡ್ಬೇಕಂದ್ರೆ ನಾವು ಅಂದ್ರ ಕೆಲವು ವಸ್ತುಗಳು ತಿನ್ನಬಾರ್ದು, ಕೆಲವು ಪದಾರ್ಥಗಳು ತಿನ್ನಬಾರ್ದು. ಅವೆಲ್ಲ ನಮ್ಮಂತ ನಾವು ಚೌಕಟ್ಟು ಹಾಕೊಂಡ ನಾವು ಮಾಡಿದ್ರೂ ಅದಕ್ಕೆ ನಮಗೂ ಫಲ ಹತ್ರ ಸಿಗತ್ತೆ. ಸುಮ್ನೆ ಮಾಡ್ತೇವಿ ಅಂತ ಯಾವ್ದು ಕೆಲಸ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದರ ಬಗ್ಗೆ ಮಹತ್ವ ತಿಳ್ಕೊಬೇಕು. ಆ ಯಾವ ಪದ್ಧತಿಲೇ ಮಾಡಿದ್ರ ಅದರ ನಮಗೆ ಫಲ ಸಿಗತ್ತೆ. ಇದು ನಾವು ಸ್ವಲ್ಪ ತಿಳ್ಕೊಂಡ್ ಮಾಡಿದ್ರ ಎಲ್ಲಾರ್ಗು ಒಳ್ಳೇದಾಗತ್ತೆ. ವಿಶಾಲರ ನಮ್ಮ ಕೇಂದ್ರಕ್ಕೆ ಬಂದ್ರಿ, ನಮ್ಮೂರ ಬಾಂಧವ್ಯ ಕೇಂದ್ರಕ್ಕೆ ಬಂದ್ರಿ, ಎಷ್ಟು ವಿಷಯಗಳನ್ನೆಲ್ಲ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ರಿ. ನಮ್ಗೆ ಭಾಳ ಸಂತೋಷ ಅನ್ನಿಸ್ತದ. ಈಗ ನೀವು ನಮ್ಮ ಆಕಾಶವಾಣಿಗೆ ಬಂದಿರಿ, ನಿಮಗೇನು ಅನ್ನಿಸ್ಲಿಕ್ಕತ್ತದ? ಸಂತೋಷ ಆಗ್ಯದ? ನನಗೂ ತುಂಬಾ ಖುಷಿಯಾಗಿದೆ. ಯಾಕಂದ್ರೆ ಬಹಳ ದಿವಸದಿಂದ ಹೌದು, ನಮ್ಮ ಶ್ರೀರಂಗ್ ಸರ್ ಅವ್ರು ತುಂಬಾ ದಿನದಿಂದ ನಂಗೆ ಕರಿತಾ ಇದ್ರು. ಅನಿವಾರ್ಯ ಕಾರಣಕ್ಕೆ ನಾ ಇವತ್ತು ಬರ್ತೇನೆ, ನಾಳೆ ಬರ್ತೇನೆ ಅಂತ ಹೇಳ್ಕೊತಾ ಬಂದಿದ್ದೆ. ಬಟ್ ಇವಾಗ ಆ ಟೈಮ್ ಕೂಡಿ ಬತ್ತು. ಅವ್ರು ಸರ್ ಅವ್ರು ನನಗೆ ಬಿಡ್ಲೇ ಇಲ್ಲ. ಇವತ್ತು ಬಂದು ನಿಮ್ಮದು ಸಂದರ್ಶನ ಆಗಬೇಕಂತ ಹೇಳಿದಾಗ ನನಗೂ ಬಹಳ ಖುಷಿ ಆಯ್ತು. ನಂದು ಏನ್ ಹಂಚಿಕೆ ಇದೆ, ನಾ ಈ ಮುಖಾಂತರ ಏನ್ ಜನರು ಮಹತ್ವ ತಿಳಿಸ್ಕೊಡ್ತಾ ಇದ್ದೇನೆ, ಇದು ಬಹಳ ಖುಷಿ ಆಗ್ತಾ ಇದೆ. ಮತ್ತು ಸರ್ ಅವ್ರು ಕರೆದಿದ್ದಕ್ಕೂ ಮತ್ತು ಇವ್ರ ಕೇಂದ್ರಕ್ಕೆ ನಾ ತುಂಬ ಮನಸ್ಸಿನಿಂದ ಹೃದಯಪೂರ್ವಕ ಧನ್ಯವಾದ ಹೇಳುತ್ತಾ, ಈ ತರ ಏನು ಕೆಲವು ಹೆಣ್ಮಕ್ಳು ಸಾಧನೆ ಮಾಡಿದಾರೆ, ಇವ್ರಿಗೊಂದು ಒಳ್ಳೆ ಅವಕಾಶ ಇದೆ ಇಲ್ಲಿ. ಇದು ಒಳ್ಳೆ ಅವಕಾಶ ಎಲ್ಲ, ಇದು ಒಂದು ಒಳ್ಳೆ ವೇದಿಕೆ ಇದೆ, ಒಳ್ಳೆ ಅವಕಾಶ ಇದೆ. ಕೆಲವು ಮಂದಿ ಅಂದ್ರೆ ಲೇಡೀಸ್ ಏನಿದೆ, ಮಹಿಳೆಯರು ಏನಿದಾರೆ ತಾನು ಸಾಧನೆ ಮಾಡಿ ಮನೆ ಒಳಗೆ ಕುತ್ಕೋತಾರು. ಬಟ್ ಹಂಗೆ ಆಗ್ಬಾರ್ದಂತ ಇವ್ರು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಹಿಳೆಯರೋಸ್ಕರನ ಇದೇನು ವೇದಿಕೆ ಮಾಡಿದಾರು. ಇದು ತುಂಬ ಖುಷಿ ಪಡುವಂಥ ಕೇಂದ್ರ ಇದೆ. ಎಲ್ಲರೂ ಇದ್ರ ಬಗ್ಗೆ ಮಾಹಿತಿ ತಗೋಬೇಕು. ಯಾರ್ಯಾರಿಗೆ ಏನು ಅನ್ನಿಸ್ತೈತಿ ಇಲ್ಲಿ ಬಂದು ಅವ್ರು ತನ್ನ ಮನಸ್ಸಲ್ಲಿ ಒಂದು ಎರಡು ಮಾತು ಹಂಚಿಕೋಬೇಕು ಅಂತ ನಾ ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಷ್ಟು ಮಾತುಗಳನ್ನ ಎಲ್ಲೂ ಆಡ್ಲಿಕ್ಕೆ ಸಾಧ್ಯ ಇಲ್ಲಲ್ಲ, ಹುಟ್ಟಿನಿಂದ ಹೋಗ್ತೀರಿ. ಹುಟ್ಟಿದಿಂದ ನಮ್ಮ ಜೀವನ ಇಂದಿನವರೆಗೆ ಬದುಕು ಮತ್ತು ಸಾಧನೆ ಅಂತ ಹೇಳ್ತೀವಿ. ಇಷ್ಟು ನೀವು ಎಲ್ಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದ್ರೆ ಇದೆಲ್ಲ ಹೇಳಬೇಕಾಗ್ತದೆ. ಹಿಂಗದ, ಯಾಕಂದ್ರೆ ನಮ್ಮ ಕೇಳುಗರು ಖುಷಿ ಪಡಬೇಕು. ನಾನು ಇವ್ರಂಗೆ ಆಗ್ಬೇಕು, ನಾಯಕ ಆಗ್ಬಾರ್ದು ವೈಶಾಲಿ ಸುತಾರ್ ಅವ್ರಂಗ. ನಮಗೆ ಖುಷಿ ಅನ್ನಿಸ್ತದಲ್ಲ, ನಾವು ಇನ್ನೊಬ್ಬರಿಗಾಗಿ ಬದುಕಬೇಕಾಗ್ತದಲ್ಲ, ನಮಗಾಗಿ ನಾವು ಬದುಕಬಾರ್ದು. ಇವಾಗೇನು ವೈಶಾಲಿ ಅವರ ಕಾರ್ಯಕ್ರಮ ಮುಗಿಸು ಹೊತ್ತಾತು. ಅಂಕದ ಪರದೆ ಜಾರಿದ ಮೇಲೆ ನಾಟಕವೆನ್ನು ಉಳಿದುವುದು ಅಂತೀವಿ. ಹಂಗೆ ನಮ್ಮ ಮಾತುಗಳು ಬೇಕಾದಷ್ಟು ಉಳಿತಾವು. ಶೇಷ ಅದು ಇರುದೇ. ಅದು ಏನಾದ್ರೂ ಸಾಧನೆ ಮಾಡಿದ್ರೆ ಇದೊಂದು ಮಾಡಿದ್ರೆ ಚಲೋ ಆಗ್ತಿತ್ತು ಅಂತ ಹೇಳ್ತಾರೆ. ಅದಕ್ಕೆ ನಾವು ಶೇಷ ಅಂತೀವಿ. ಅದನ್ನ ನಾವು ಕಾಳಿಕಾದೇವಿಗೆ, ಮೌನೇಶ್ವರ ದೇವರಿಗೆ ಬಿಡೋಣ.
ಅದನ್ನಿದ್ರೆ ಮುಂದೆ ಆಮೇಲೆ ಈ ಜಾನಪದ ಜಗತ್ತಿನ ಅರಸಿ ಹೇಳ್ತಾಳಿದ್ರು, ಮುಗ್ದಾವ ನಮ್ಮ ಜೋಳ ಉಳ್ದಾವ ನಮ್ಮ ಹಾಡ ಅಂತ ಹೇಳಿದ್ರು. ಹಂಗೆ ಡಾಕ್ಟರ್ ಶ್ರೀರಂಗ ಜೋಶಿ ಅವರು, ಶ್ರೀಮತಿ ವೈಶಾಲಿ ಪುಂಡ್ಲಿಕ್ ಸುತಾರ್ ಅವರು ಬೀಸ್ಲಿಕ್ಕೆ ಕೂತೀವಿ, ಎಲ್ಲ ಜೋಳ ಮುಗ್ದಾವ ಖರೆ ನಮ್ಮ ಹಾಡ ಮಾತು ಉಳಿದು ಬಿಟ್ಟಾವು. ಮತ್ತು ನಿಮ್ಮನ್ನು ಮುಂದಿನ ಸಂಚಿಕೆ ಮತ್ತೆ ಕರಿತೀನಿ, ಹೊಸ ವಿಷಯದೊಂದಿಗೆ ಮತ್ತೆ ಮಾತನಾಡೋಣ ಅಂತ ಈ ಕಾರ್ಯಕ್ರಮಕ್ಕೆ ವಿದಾಯ ಹೇಳ್ತೀನಿ. ಮತ್ತೊಮ್ಮೆ ತಮಗೆ ನಮನಗಳನ್ನು ಹೇಳಿ ಕಾರ್ಯಕ್ರಮ ಮುಗಿಸ್ತೀನಿ. ಧನ್ಯವಾದಗಳು.